ಹೇ ಹಾಯ್ ಆರ್ಮೀಸ್ ಅನ್ಯೋಂಗ್ ಸರಂಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ತುಂಬ ದಿನವೇ ಆಯಿತು ಅಲ್ವಾ ವೀಡಿಯೋಸ್ ಹಾಕಿ. ತುಂಬ ದಿನ ಅಂತ ಹೇಳಬೇಡಿ, ತುಂಬ ಮಂತೆ ಆಯಿತು ಅಂತ ಅಂದ್ಕೊಳ್ಳಿ. ಬೈಯೋರಿದ್ದರೆ ಕಾಮೆಂಟ್ಸಲ್ಲಿ ಬಂದು ಬೈದ್ಬಿಡಿ, ಬೇಜಾರೇನಿಲ್ಲ. ನಾನು ಇನ್ಮೇಲೆ ವೀಡಿಯೋಸ್ ಹಾಕಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಬಂದಿದ್ದೀನಿ. ವೀಕ್ಲಿ ಒನ್ಸ್ ಆದರೂ ಹಾಕಬೇಕಿಲ್ಲ, ಟ್ವೈಸ್ ಹಾಕಬೇಕು. ಆದರೆ ಕಂಪಲ್ಸರಿ ಒನ್ ಡೇ ಬಿಟ್ಟು ಒನ್ ಡೇನಾದರೂ ವೀಡಿಯೋ ಹಾಕಬೇಕು ಅನ್ನೋ ಮೈಂಡ್ಸೆಟ್ಟಿಗೆ ಬಂದಿದ್ದೀನಿ. ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಮೈಂಡನ್ನ. ಬಟ್ ಟೈಮ್ ಸಿಗುತ್ತೋ ಇಲ್ವೋ, ನನ್ನ ಲೇಸಿನೆಸ್ಸಲ್ಲೇ ವೀಡಿಯೋಸ್ನ ಹಾಕ್ತಿಲ್ಲ. ಮತ್ತು ಒಬ್ಬರು ಕಮೆಂಟಲ್ಲಿ ಕೇಳಿದರು ವೀದು ಮಾಫಿಯಾ ಟೈಪಲ್ಲಿ ಹಾಕಿ ಅಂತ. ಬಟ್ ಆ ಟೈಪಲ್ಲಿ ರೆಡಿ ಮಾಡಿದ್ದೀನಿ. ಅದು ಆಗಿದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ID ನಂಬರ್ ಮರ್ತೋಯ್ತು, ಸಾರಿ ಆಯಿತಾ. ಅರೋಗೆಂಟ್ ಮಾಫಿಯಾ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಒಂದು ದೊಡ್ಡ ಮಾಫಿಯಾ, ಹಾಗೆ CL ಸಿಟಿಲೇ ನಂಬರ್ 1 ಬಿಸ್ನೆಸ್ ಮ್ಯಾನ್. ಕ್ಯಾರೆಕ್ಟರ್ ಹೇಗೆ ಅಂದರೆ ತುಂಬ ಅರಗೆಂಟ್. ಅವ್ನು ಅಂದ್ಕೊಂಡಿದ್ದು ಆಗಲೇಬೇಕು. ಆಗದೆ ಹೋದರೆ ಅದನ್ನ ಹೆಂಗೆ ಮಾಡಿದ್ರೆ ಆಗುತ್ತೆ. ಅವ್ನು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಯಾರನ್ನ ಬೇಕಾದರೂ ಸಾಯಿಸಿ ಮಾಡೋ ಅಷ್ಟು ಮೈಂಡ್ಸೆಟ್ಟು ವೀದು. ನಿಮ್ಮ ಕಡೆ ಬಂದರೆ ಅಂದರೆ ಮೀನ್ಸ್ ವಯನ್, ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನೀವು ನಿಮ್ಮ ಅಪ್ಪ ಅಮ್ಮ ಹಾಗೆ ತಮ್ಮ. ಅಪ್ಪನಿಗೆ ಸ್ವಲ್ಪ ದಿನದಿಂದ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅದರಿಂದ ಅವರಿಗೆ ಯಾವುದೇ ಕೆಲಸಕ್ಕೆ ಹೋಗೋಕ್ಕಾಗಿರಲ್ಲ. ಹಾಗೆ ನೀವು ನಿಮ್ಮ ಸ್ಟಡಿನ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇರ್ತೀರ. ಅಪ್ಪನಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ಸೊ ಮನೇನ ನಡೆಸಬೇಕು, ಜವಾಬ್ದಾರಿ ಎಲ್ಲ ನಿಮ್ಮದೇ ಆಗಿರೋದ್ರಿಂದ ಸೆಕೆಂಡ್ ಇಯರಲ್ಲೇ ಡ್ರಾಪ್ ಔಟ್ ಆಗಿ ಮನೆ ಜವಾಬ್ದಾರಿನ ನಿಮ್ಮ ಮೇಲೆ ಬೀಳುತ್ತೆ. ಸೊ ಅದರಿಂದ ಒಂದು ಚಿಕ್ಕ ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸಿಯೋಲಿಂದ ಬೂಸಾನ್ಗೆ ಬಂದಿರ್ತಾನೆ. ನೀವು ಬೂಸಾನಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಅವರ ಅಮ್ಮನ ನನ್ನ ಹತ್ರನೇ ಇಷ್ಟೊಂದು ನಖರ ಮಾಡ್ತಾ ಇದ್ದಾನೆ. ನನ್ನ ಜೊತೆಲೇ ಇದ್ದು ನನ್ನ ಹತ್ರ ಕೆಲಸ ಮಾಡಿ, ನಾನು ಏನು ಅನ್ನೋದನ್ನ ಗೊತ್ತಿದ್ದರೂ ನನ್ನ ಬಿಸ್ನೆಸ್ ಡೀಲಿಂಗ್ ಬಗ್ಗೆ ಅವ್ನು ಹೇಗೆ ಜಾಕ್ಸನ್ಗೆ ನನ್ನ ಡ್ರಗ್ಸ್ ಡೀಲಿಂಗ್ ಬಗ್ಗೆ ಹೇಳಿರ್ಬೋದು. ಅವನು ನನ್ನ ಹತ್ರ ತಪ್ಪಿಸ್ಕೊಂಡೆ ಅಂತ ಇಲ್ಲಿ ಬಂದರೆ ನಾನು ಬಿಡ್ತೀನ? ಅದು ಹೇ ಟಾಮ್, ನನಗೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಇನ್ನು 1 ಅವರಲ್ಲಿ ಆ ಜಾನ್ ಇಲ್ಲಿರಬೇಕು ಅಂತ ಇದ್ದಾಗಲೇ ಟಾಮ್ ಓಕೆ ಬಾಸ್ ಅಂತ ಅವನು ಬಾಡಿಗಾರ್ಡ್ಸ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಟೆನ್ಷನಲ್ಲಿ ಅವ್ನು ಹೆಂಗೆ ಮಾಡ್ಬೋದು ಅಂತ ಕೈಯಲ್ಲಿ ಗನ್ನ ಹಿಡ್ಕೊಂಡು ಹಣೆಗೆ ಟಚ್ ಮಾಡಿ ತೆಗಿತಾ ಇದ್ದಾನೆ. ಇಲ್ಲಿ ನೀವು ಅಮ್ಮ ಟೈಮ್ ಆಯಿತು ಆಫೀಸ್ಗೆ, ನಾನು ಹೊರಡ್ತೀನಿ. ಹೇ ವಯನ್, ಟಿಫನ್ ಮಾಡ್ಕೊಂಡು ಹೋಗು, ಟಿಫನ್ ರೆಡಿ ಇದೆ. ಬೇಡ ಅಮ್ಮ, ಟೈಮ್ ಆಗುತ್ತೆ. ನಿಮ್ಮಮ್ಮ 2 ತುತ್ತು ತಿನ್ನೋ ಅಷ್ಟರಲ್ಲೇನು ಟೈಮ್ ಆಗಲ್ಲ ಅಂತ ಅವರೇ ಪ್ಲೇಟ್ಗೆ ಇಡ್ಲಿ ಹಾಕೊಬಂದು ತಿನ್ನಿಸ್ತಾ ಇದ್ದಾರೆ. ನೀವು ತಿಂದು ಹಾಗೆ ಬಸ್ ಸ್ಟಾಪ್ ಹತ್ರ ಓಡ್ತಾ ಇದ್ದೀರಾ. ವಿಗೆ ಕಾಲ್ ಬರುತ್ತೆ ಟಾಮಿಂದ. ಬಾಸ್, ಜಾನ್ ಸಿಕ್ತಾ, ಈ ಪ್ಲೇಸ್ಲೇ ಇದ್ದಾನೆ, ಅಲ್ಲಿಗೆ ಕರ್ಕೊಂಡು ಬರ್ತೀವಿ ಅಂದಾಗ ಬೇಡ, ವೇಟ್ ಮಾಡು, ನಾನೇ ಬರ್ತೀನಿ ಅಂತ ಒಂದು ಸ್ಮಿಕ್ ಮಾಡಿ ನನ್ನಿಂದ ತಪ್ಪಿಸ್ಕೋಬೋದು ಅಂದ್ಕೊಂಡೆ. ಜಾನ್ ಕೊನೆಗೆ ನನ್ನ ಕೈಲೇ ಸಿಗಾಕೊಂಡೆ. ಜಾನ್, ವೇಟ್ ಎ ಮಿನಿಟ್, ಐ ಆಮ್ ಕಮ್ಮಿಂಗ್ ಆ್ಯಂಡ್ ಐ ವಿಲ್ ಕಿಲ್ ಯು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಿನ್ನ ಶೂಟ್ ಮಾಡ್ತೀನೋ ಚುಚ್ಚುತ್ತೀನೋ ಗೊತ್ತಿಲ್ಲ. ಬಂದೆ ಅಂದು ಅವನು ಹಾಗೆ ಕಾರ್ಲಿ ಹತ್ತು ಕೂತ್ಕೊಂಡು ವೀನೇ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ನೀವು ಆಫೀಸ್ಗೆ ಲೇಟ್ ಆಯಿತು ಅಂತ ಗ್ರೀನ್ ಸಿಗ್ನಲ್ ಇದೆ, ಬಟ್ ಜಾಸ್ತಿ ಯಾವುದೋ ವೆಹಿಕಲ್ಸ್ ಬರ್ತಾ ಇರೋದಿಲ್ಲ. ಸೊ ಸರಿ, ಯಾವುದೂ ಬರ್ತಾ ಇಲ್ವಲ್ಲ ಅಂತ ನೀವು ರೋಡನ್ನ ಕ್ರಾಸ್ ಮಾಡೋಕ್ಕೂ ಫಾಸ್ಟಾಗಿ ಕಾರ್ನ ಡ್ರೈವ್ ಮಾಡ್ಕೊಂಡು ಆ ರೋಡ್ಗೆ ಬರೋಕ್ಕೂ ನೀವು ಬರೋದನ್ನ ನೋಡಿ 10 ಫೀಟಿಂದನೇ ಬ್ರೇಕ್ನ ಹೊಡಿತಾ ಬಂದು ಜಸ್ಟ್ ಮಿಸ್ ನಿಮ್ಮನ್ನ ಡಿಕ್ಕಿ ಹೊಡಿಯೋಕ್ಕೆ. ನೀವು ಹಾಗೆ ಅಮ್ಮ ಅಂತ ಐಸ್ನ ಕ್ಲೋಸ್ ಮಾಡಿ ನಿಂತಿರ್ತೀರ. ಇಲ್ಲಿ ಬುಲ್ಶಿಟ್, ಯಾವಳು ಇವಳು, ಕಾರ್ ಬರ್ತಾ ಇರೋದು ಕಾಣ್ತಾ ಇಲ್ವಾ ಅಂತ ಹಾಗೆ ಇಳಿದು ಕೆಳಗಡೆ ಬರ್ತಾನೆ. ನಿಮ್ಮನ್ನ ನೋಡಿ ಹೇ ಇಡಿಯಟ್ ಅಂದಾಗ ನೀವು ಆಗಲೇ ಕಣ್ಣು ಓಪನ್ ಮಾಡಿ ಅಬ್ಬಾಡಿ ಡಿಕ್ಕಿ ಹೊಡೆದಿಲ್ವಾ ಅಂತ ನೋಡುವಾಗ ಇಲ್ಲಿ ನಿನಗೆ ಕಣ್ಣು ಕಾಣೋದಿಲ್ವಾ, ಆಪೋಸಿಟಲ್ಲಿ ಕಾರ್ ಬರ್ತಾ ಇದೆ, ರೋಡ್ ಕ್ರಾಸ್ ಮಾಡ್ತಾ ಇದೆಯಾ ಅಂತ ಬಾಯಿಗೆ ಬಂದಾಗ ಬೈತಾ ಇದ್ದಾನೆ. ನೀವು ಅಯ್ಯೋ ಸಾರಿ ಸರ್, ಆಫೀಸ್ಗೆ ಟೈಮ್ ಆಯಿತು ಅಂತ ಯಾವುದು ಜಾಸ್ತಿ ವೆಹಿಕಲ್ಸ್ ಬರ್ತಾ ಇಲ್ಲ ಅಂತ ರೋಡ್ ಕ್ರಾಸ್ ಮಾಡ್ತಿದ್ದೆ ಅಂತಿರುವಾಗ ಟಾಮ್ ಕಾಲ್ ಮಾಡ್ತಾನೆ. ಪಿಕ್ ಮಾಡಿ, ಹಾ ಟಾಮ್,
ಬಾಸ್ ಎಲ್ಲಿದ್ದೀರಾ? 5 ಮಿನಿಟ್ಸ್ ಬಂದೆ ಅಂತ ಅವನು ನಿಮ್ಮನ್ನ ಹಾಗೆ ಇಗ್ನೋರ್ ಮಾಡಿ ಅಲ್ಲಿಂದ ಕಾರ್ ತೊಗೊಂಡು ಹೋಗ್ತಾನೆ. ನೀವು ಒಂಥರ ಫೀಲಲ್ಲಿ, ಯಾಕೆ ಅಂದರೆ ಬೆಳಗ್ಗೆ ಬೈಸ್ಕೊಂಡ್ರೆ ಆ ಡೇ ಒಂಥರ ಸ್ಯಾಡಲ್ಲೇ ಹೋಗುವಾಗ ಇವತ್ತು ಯಾರ ಹತ್ರನೂ ಬೈಸ್ಕೋಬಾರ್ದಪ್ಪ ದೇವ್ರೇ ಅಂತ ನೆನೆಸ್ಕೊಂಡೇ ಹೋಗ್ತೀನಿ. ಯಾರೆಲ್ಲ ಈ ರೀತಿ ಥಿಂಕ್ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ತಿಳ್ಕೊತೀನಿ ನನ್ನ ಥರನೂ ಯಾರಾದರೂ ಇದ್ದೀರಾ ಅಂತ. ಥಿಂಕ್ ಮಾಡ್ತಾ ಹಾಗೆ ಥಿಂಕ್ ಮಾಡ್ತಾ ಆಫೀಸ್ಗೆ ಹೋಗ್ತೀರಾ. ಸೊ ಅಂದ್ಕೊಂಡ ಹಾಗೆ ಆ ಡೇ ನಿಮ್ಮ ಸೀನಿಯರ್ ಹತ್ರ ಒಂದು ಚಿಕ್ಕ ತಪ್ಪಿಗೂ ಬೈಸ್ಕೋತಾ ಇದ್ದೀರಾ. ಫಾಸ್ಟಾಗಿ ಕಾರ್ನ ಡ್ರೈವ್ ಮಾಡಿಕೊಂಡು ಟಾಮ್ ಇರೋ ಪ್ಲೇಸ್ಗೂ ರೀಚ್ ಆಗ್ತಾನೆ. ಕಾರಿಂದ ಇಳಿದು ಹಾಗೆ ಡ್ಯಾಶ್ ಬೋರ್ಡಲ್ಲಿರೋ ಗನ್ನ ಹಾಗೆ ತಗೊಂಡು ಗೋಡೌನ್ ಹೊರಗಡೆ ಬರ್ತಾನೆ. ಇಲ್ಲಿ ಜಾನ್, ಪ್ಲೀಸ್ ಟಾಮ್ ಬಿಟ್ಬಿಡು ಅಂತ ಬೇಡ್ತಾ ಇದ್ದಾನೆ. ಹೇ ಜಾನ್, ಯಾಕೆ ಬೆಗ್ ಮಾಡ್ತಾ ಇದೆಯಾ? ನೀನು ಮಾಡಿರೋದು ಕ್ಷಮಿಸೋ ತಪ್ಪ? ಟಾಮ್, ನೀನು ಹೇಳು. ಇಲ್ಲ ಬಾಸ್, ಇದು ನಂಬಿಕೆ ದ್ರೋಹ. ಎಸ್ ಕರೆಕ್ಟ್, ನಾನು ನಿನ್ನ ನಂಬಿ ವರ್ಕ್ ಬಗ್ಗೆ ಹೇಳಿದ್ದೆ, ಬಟ್ ನೀನೇನು ಮಾಡಿದೆ? ಜಾಕ್ಸನ್ಗೆ ಹೇಳಿದ್ಯಾ. ಅದು ತಪ್ಪು ತಾನೇ ಜಾನ್? ಹೌದು ತಪ್ಪು. ಪ್ಲೀಸ್ ನನ್ನ ಬಿಡು. ಇನ್ನು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ. ಛೇ ಜಾನ್, ನಾನು ಹೇಗೆ ಅಂತ ಗೊತ್ತಿದ್ರೂ ಬಿಡು ಅಂತ ಇದೀಯಾ? ನನಗೊಂದು ಬೇಕು, ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ, ಹಾಗೆ ಬೇಡ ಅಂದರೆ ಅದನ್ನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಗೊತ್ತು ತಾನೆ? ಹೌದು, ಆದರೆ ಇದೊಂದು ಸಾರಿ ಕ್ಷಮಿಸ್ಬಿಟ್ಬಿಡು ಅಂದಾಗ ನೋ ವೇ ಅಂತ ಗನ್ ತೆಗೆದು ಶೂಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಸೊ ನಿಮಗೂ ಡೇ ಒಂಥರ ಸ್ಯಾಡಲ್ಲೇ ಹೋಗಿರುತ್ತೆ. ನೀವು ಆಫೀಸಿಂದ ಬಸ್ ಸ್ಟಾಪ್ ಹತ್ರ ಬಂದು ನಿಂತಿರ್ತೀರ. ಆಗ ಅದೇ ರೂಟಲ್ಲೇ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿರ್ತಾನೆ. ಅವನು ಕ್ಯಾಶುಲಾಗಿ ವಿಂಡೋನ ಸೈಡ್ ನೋಡ್ತಾ ಬರ್ತಾ ಇರುವಾಗ ನೀವು ಬಸ್ ಸ್ಟಾಪಲ್ಲಿ ನಿಂತಿರ್ತೀರ. ನಿಮ್ಮನ್ನ ನೋಡಿ, ಈ ಹುಡುಗಿ ಮಾರ್ನಿಂಗ್ ಕಾರ್ ಇನ್ಸಿಡೆಂಟ್ಲಿ ನೋಡಿದ್ನಲ್ಲ ಅಂತ ಹಾಗೆ ನಿಮ್ಮನ್ನ ನೋಡ್ತಾನೆ. ಮೂವ್ ಆಗ್ತಾನೆ. ಅವನು ಬೂಸನ್ಗೆ ಬಂದಮೇಲೆ ಮತ್ತೊಂದು ಬಿಸ್ನೆಸ್ ವರ್ಕ್ ಬಂದಿರುತ್ತೆ. ಸೊ ಇನ್ನೂ 1 ಮಂತ್ ಇಲ್ಲೇ ಇರಬೇಕಾಗಿರೋ ಸಿಚುವೇಶನ್ ಇದೆ. ಸೊ ಅವನು ಹಾಗೆ ಹೋಟೆಲ್ಗೆ ಹೋಗಿ ಡಿನ್ನರೆಲ್ಲ ಮುಗಿಸಿ ಮಲಗಿರ್ತಾನೆ. ನೀವು ಮನೆಗೆ ಹೋಗಿ ಇವತ್ತು ಆಗಿರೋದನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೀರಾ. ನಿಮ್ಮಮ್ಮ, ವಯನ್ ಹುಷಾರು ಕಂದ, ನೋಡ್ಕೊಂಡು ರೋಡ್ ಕ್ರಾಸ್ ಮಾಡು, ಪರ್ಸನ್ ಕರೆಕ್ಟ್ ಟೈಮ್ಗೆ ಬ್ರೇಕ್ ಹಾಕದೇ ಇದ್ದಿದ್ರೆ ಏನು ಮಾಡೋದು ಅಂತ ಅವ್ರು ಫೀಲ್ ಮಾಡಿ ಹೇಳ್ತಾ ಇದ್ದಾರೆ. ನೀವು ಅಮ್ಮ ಏನಾಗಿಲ್ಲ ಭಯಪಡಬೇಡಿ ಅಂತ ಸಮಾಧಾನ ಮಾಡಿ ನೀವು ಊಟ ಮುಗಿಸಿ ಮಲಗ್ತೀರಾ. ನೆಕ್ಸ್ಟ್ ಡೇ ನಿಮ್ಮ ತಮ್ಮ, ಹೇ ವಯನ್ ಏಳೆ ಮೇಲೆ ಆಫೀಸ್ಗೆ ಟೈಮ್ ಆಯಿತು, ಆಮೇಲೆ ಟೈಮ್ ಆಯಿತು ಅಂತ ತಿಂದೇನೆ ಓಡ್ತೀಯ, ಅಮ್ಮ ಬೈತಾ ಇದ್ದಾರೆ ನನಗೆ ನೀನು ಎಪ್ಸಿಲ್ಲ ಅಂತ, ಹೇಳೆ ಮೇಲೆ ಅಂತ ಕರಿತಾ ಇದ್ದಾನೆ. ನಿಮ್ಮ ತಮ್ಮ ಇದ್ದಾನೆ, ಅವ್ನು ನಿನ್ನಿಂದ ನಾನು ಬೈಸ್ಕೋಬೇಕು, ಎದ್ದೋಳೆ ಮೇಲೆ ಎಮ್ಮೆ ಅಂತ ಎಬ್ಬಿಸ್ತಾನೆ. ನೀವು ಎದ್ದೆ ಚೋಟು ಅಂತ ಹಾಗೆ ಎದ್ದು ಫ್ರೆಶ್ಶಾಗಿ ಆಫೀಸ್ಗೆ ರೆಡಿಯಾಗಿ ಬರ್ತೀರಾ. ಇಲ್ಲಿ ಎದ್ದು ಫ್ರೆಶ್ ಆಗಿ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದಾನೆ. ಆಗ ಸಡನ್ಲಿ ನಿಮ್ಮ ಥಾಟ್ಸ್ ಬರುತ್ತೆ, ಇವಳ ಥಿಂಕಿಂಗ್ ಏನಕ್ಕೆ ನನಗೆ ಬರ್ತಾ ಇದೆ ಅಂತ ಇಗ್ನೋರ್ ಮಾಡಿದ್ರು ಮತ್ತೆ ಬರ್ತಾ ಇದೆ. ಸರಿ ಹೋಗಿ ನೋಡೋಣ ಅಂತ ಅವನು ಹಾಗೆ ಕಾರ್ನ ತಗೊಂಡು ನೀವು ಆಫೀಸ್ ಹತ್ರ ಇಳಿಯೋ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾನೆ. ಆಫ್ಟರ್ 15 ಮಿನಿಟ್ಸ್ ಒಂದು ಬಸ್ ಬರುತ್ತೆ. ನೀವು ಹಾಗೆ ಬಸ್ಸಿಂದ ಇಳಿಯುವಾಗ ಒಂದು ಚಿಕ್ಕ ಹುಡುಗಿ ಹತ್ರ ನಗ್ತಾ ಮಾತಾಡ್ತಾ ಹಾಗೆ ರೋಡ್ ಕ್ರಾಸ್ ಮಾಡ್ತಾ ಹೋಗ್ತಾ ಇದ್ದೀರಾ. ನಿಮ್ಮನ್ನ ನೋಡಿ ಹಾಗೆ ಸ್ಟನ್ನಾಗಿ ನಿಂತಿದ್ದಾನೆ. ನೀವು ಆ ಥರ ಎಲ್ಲ ಮೇಕಪ್ ಆಗಿಲ್ಲ, ಒಂದು ವೈಟ್ ಚುಡಿ, ನಿಮಗೆ ಲಾಂಗ್ ಹೇರ್, ಅದನ್ನ ಲೂಸಾಗಿ ಜಡೆನ ಎಣ್ದಿದ್ದೀರಾ. ಸೈಡಲ್ಲಿ ಒಂದು ಯೆಲ್ಲೋ ರೋಸ್, ನೋಡೋಕ್ಕೆ ಸಿಂಪಲ್ಲಾಗಿ ಕ್ಯೂಟಾಗಿದ್ದೀರಾ. ನಿಮ್ಮನ್ನ ಏನಕ್ಕೆ ಹಾಗೆ ನೋಡ್ತಾ ಇದ್ದಾನೆ ಅನ್ನೋದನ್ನೇ ಅವನಿಗೆ ಗೊತ್ತಾಗದೆ ನಿಮ್ಮನ್ನ ನೋಡ್ತಾ ಇದ್ದಾನೆ. ನೀವು ಆ ಹುಡುಗಿನ ರೋಡ್ ಕ್ರಾಸ್ ಮಾಡಿಸಿ ನಿಮ್ಮ ಪ್ಲೇಸ್ಗೆ ನೀವು ಹೋಗ್ತೀರಾ. ಆ ಹುಡುಗಿ ಸ್ಕೂಲ್ಗೆ ಹೋಗ್ತಾಳೆ, ನೀವು ಆಫೀಸ್ ಇರೋ ಜಾಗಕ್ಕೆ ಹೋಗ್ತೀರಾ. ಅಲ್ಲಿಂದ ಬಂದು, ನಾನು ಯಾಕೆ ಆ ಹುಡುಗಿನ ಆ ರೀತಿ ನೋಡ್ತಾ ಇದ್ದೀನಿ, ನಾನು ಈ ರೀತಿ ಇಲ್ವಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಹೀಗೆ 15 ಡೇಸ್ ಪಾಸ್ ಆಗುತ್ತೆ. ಅವ್ನು ಬಂದಿರೋ ವರ್ಕ್ ಮುಗಿತಾ ಬಂತು. ನಿಮ್ಮನ್ನ ಆ 15 ಡೇಸು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನೋಡೋದು ಮಾತ್ರ ಬಿಡ್ತಾ ಇರಲಿಲ್ಲ. ಅವನಿಗೆ ನಿಮ್ಮ ಹತ್ರ ಬಂದು ಪ್ರಪೋಸ್ ಮಾಡಬೇಕು ಅಂತೆಲ್ಲ ಮೈಂಡ್ಸೆಟ್ಟೇ ಇಲ್ಲ. ಸೊ ಇವತ್ತಿಗೆ ಬಂದಿರೋ ವರ್ಕ್ ಮುಗಿಯುತ್ತೆ. ಇವತ್ತು ರಿಟರ್ನ್ ಸಿಯೋಲ್ಗೆ ಹೋಗಬೇಕು. ನಿಮಗೆ ಈ ಥರ ಬಂದು
ಒಂದು ಪರ್ಸನ್ ಡೈಲಿ ನಿಮ್ಮನ್ನ ನೋಡ್ತಾ ಇದೆ, ಫಾಲೋ ಮಾಡ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ನೀವು ನಾರ್ಮಲಾಗಿ ಡೈಲಿ ಬರ್ತೀರಾ, ಆ ಹುಡುಗಿ ಜೊತೆ ಮಾತಾಡ್ತೀರಾ, ರೋಡ್ ಕ್ರಾಸ್ ಮಾಡ್ತೀರಾ, ಆಫೀಸಿಗೆ ಹೋಗ್ತೀರಾ, ಹೀಗೆ ನಿಮ್ಮ ಡೇಸ್ನ ಪಾಸ್ ಆಗಿರುತ್ತೆ. ನಿಮಗೆ ಗೊತ್ತೇ ಇರಲ್ಲ ಈ ಥರ ಒಂದು ಜೀವಿ ನನಗೆ ಫಾಲೋ ಮಾಡ್ತಾ ಇದೆ ಅಂತ. ಆ ಥರ ಫಾಲೋ ಮಾಡಿದ್ದಾನೆ ನೋಡಿ, ನಿಮಗೆ ಡಿಸ್ಟರ್ಬ್ ಆಗದೆ ಇರೋ ರೀತಿ. ನೈಟೆಲ್ಲ ನಿಮ್ಮನ್ನ ನೋಡದೆ ಇರೋಕ್ಕಾಗದೆ ಏನು ಮಾಡೋದು ಅಂತ ಥಿಂಕ್ ಮಾಡುವಾಗ ಟಾಮ್ ಬರ್ತಾನೆ. ಟಾಮ್, ಬಾಸ್ ಏನು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನುವಾಗ ಅದೇ ಆ ಹುಡುಗಿ ಅಂದಾಗ, ಯಾರು ಬಾಸ್? ವಯನ್ ಮೇಡಮ್ಮ? ಹಾಂ, ಅವಳೇ. ಅವರಮ್ಮನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಹೇಗೆ ಅವಳನ್ನ ಜೊತೆ ಕರ್ಕೊಂಡು ಹೋಗೋದು, ಪ್ರಪೋಸ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಅಂದಾಗ, ಟಾಮ್, ಯಾಕೆ ಇಷ್ಟೊಂದು ಥಿಂಕ್ ಮಾಡ್ತಾ ಇದ್ದೀರಾ? ಮ್ಯಾಮ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಟಾಮ್ ಕಾಮಿಡಿಗೆ ಹೇಳ್ತಾನೆ. ಬಟ್ ವಾವ್ ಟಾಮ್, ಗುಡ್ ಐಡಿಯಾ, ಸೊ ಇದನ್ನೇ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾನೆ. ಅಯ್ಯೋ ಬಾಸ್, ನಾನು ಸುಮ್ಮನೆ ಹೇಳ್ದೆ ಅಂದಾಗ, ನನಗೆ ಈ ಐಡಿಯಾ ಸಖತ್ ಇಷ್ಟ ಆಯಿತು. ವಯನ್ ನಾಳೆ ನಮ್ಮ ಜೊತೆ ಬರಬೇಕು ಅಷ್ಟೇ ಅಂದು ಹೋಗ್ತಾನೆ. ಸೊ ಆ ಡೇನೂ ಹಾಗೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಡೇ ನೀವು ಆಫೀಸಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀರಾ. ನಿಮ್ಮಮ್ಮ, ವಯನ್ ಯಾಕೋ ಒಂಥರ ಬೇಜಾರಾಗ್ತಾ ಇದೆ, ಇವತ್ತು ಆಫೀಸ್ನ ಲೀವ್ ಹಾಕು ಅಂದಾಗ, ಅಮ್ಮ ಆಗಲ್ಲ ಅಂತಾರೆ. ನಮ್ಮ ಸಿಚುವೇಶನ್ ಗೊತ್ತಿದ್ರೂ ಆಫೀಸ್ ಲೀವು ಹಾಕ್ಕೊತಿದ್ಯಾ? ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ, ಬಟ್ ನಮ್ಮ ಬಾಸ್ ನನ್ನ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ವರ್ಕ್ ಕೊಟ್ಟಿದ್ದಾರೆ. ಸುಮ್ಮನೆ ಲೀವ್ ಹಾಕಿದ್ರೆ ಹೇಗಮ್ಮ? ಸರಿ ವಯನ್, ಸೇಫಾಗಿ ಹೋಗ್ಬಾ ಅಂತಾರೆ. ಆಯಿತು ಅಮ್ಮ, ನೀನೇನು ಫೀಲ್ ಮಾಡಬೇಡ, ಆರಾಮಾಗಿರು, ನೀವು ಆಫೀಸ್ಗೆ ಬರ್ತಾ ಇದ್ದೀರಾ. ಸೇಮ್ ಚಿಕ್ಕ ಹುಡುಗಿ ಹತ್ರ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡಿಕೊಂಡು ಆ ಸೈಡಲ್ಲಿ ಅಲ್ಲಿರೋದನ್ನ ಇಲ್ಲಿರೋದನ್ನ ನೋಡಿ ಆ ಹುಡುಗಿ ಹತ್ರ ಮಾತಾಡ್ತಾ ಬರ್ತಿದ್ದೀರಾ. ಇಲ್ಲಿ ನಿಮ್ಮನ್ನ ನೋಡ್ತಾನೆ ನಿಂತಿದ್ದಾನೆ. ಆಗ ಬಸ್ ಬರುತ್ತೆ. ಬಸ್ಸಿಂದ ನೀವು ಹಾಗೆ ಒಂದು ರೆಡ್ ಕಲರ್ ಸ್ಯಾರಿ ಸಿಂಪಲಾಗಿದೆ, ಬಟ್ ನೋಡೋಕ್ಕೆ ಲುಕ್ಕು ಗಾರ್ಜಿಯಸ್ ಆಗಿದ್ದೀರಾ. ನಿಧಾನಕ್ಕೆ ಬಸ್ಸಿಂದ ಇಳಿತೀರಾ. ಆ ಹುಡುಗಿ ಜೊತೆನೂ ನೀವು ಇಳಿತೀರಾ. ಸಾರಿ, ಅದು ಮೇಲೆ ಹೇಳ್ಬೇಕಿತ್ತು, ಕೆಳಗೆ ಹೇಳ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬಸ್ಸಿಂದ ಇಳಿತಿದ್ದಂಗೆ ನಿಮ್ಮನ್ನ ನೋಡಿ ಸ್ಟನ್ನಾಗಿ ನಿಂತಿದ್ದಾನೆ. ಟಾಮ್, ಬಾಸ್ ಬಾಸ್, ಹಾಂ ಹೋಗೋಣ, ಓಕೆ ಹೋಗು ಅಂದಾಗ ಅವನು ಹಾಗೆ ಮುಂದೆ ಹೋದಾಗ ಹಿಂದೆ ಗಾರ್ಡ್ಸ್ ಬಂದು ನಿಮ್ಮನ್ನ ನೋಸ್ಗೆ ಕರ್ಚಿಫ್ ಹಾಕಿ ಹಾಗೆ ಇರೋ ಕಾರ್ಗೆ ನಿಮ್ಮನ್ನ ಕೂರಿಸಿ ಅವ್ರ ಕಾರಲ್ಲಿ ಹೋಗ್ತಾರೆ. ನಿಮ್ಮನ್ನ ಕಾರ್ಗೆ ಕಳಿಸಿದೆ ಹಾಗೆ ನಿಮ್ಮನ್ನ ಒಂದು ಲ್ಯಾಪಲ್ಲೇ ಮಲಗಿಸ್ಕೊಂಡು ಕಾರ್ನ ಮೂವ್ ಮಾಡೋಕ್ಕೆ ಹೇಳ್ತಾನೆ. ಕಾರ್ ಡೋರ್ ಕ್ಲೋಸ್ ಮಾಡಿ ಕಾರಲ್ಲಿ ನೀವು ಸಿಯೋಲ್ಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ ಇದು ಮೂರ್ಛೆ ತಪ್ಪೋ ಇದು ಕೊಟ್ಟಿದ್ದಾರಲ್ವ, ನೀವು ಏನು ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಹಾಗೆ ಲ್ಯಾಪಲ್ಲೇ ಮಲಗಿದ್ದೀರ. ನಿಮ್ಮನ್ನ ಹಾಗೆ ಹೇರ್ನ ಕೋಂಬ್ ಮಾಡ್ತಾ ಇದ್ದಾನೆ. ಅವನಿಗೆ ಯಾಕೆ ನಾನು ಈ ಥರ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ, ಈ ಹುಡುಗಿ ಮೇಲೆ ಇಷ್ಟೊಂದು ಅಬ್ಸೆಷನ್ ಆಗಿದ್ದೀನ ಅನ್ನೋದನ್ನೇ ಗೊತ್ತಿಲ್ಲದೆ ಅವ್ನು ನಿಮ್ಮ ಕೂದಲನ್ನ ಕೋಂಬ್ ಮಾಡ್ತಾ ಇದ್ದಾನೆ. ಅವನಿಗೆ ಅಷ್ಟು ಹ್ಯಾಪಿ ಆಗ್ತಿದೆ ನಿಮ್ಮನ್ನ ಹತ್ರದಲ್ಲಿ, ಅದು ಅವನ ಮಡಿ ಮೇಲೆ ನೀವು ಇರೋದು ನೋಡಿ ಅವನಿಗೆ ಅಷ್ಟೊಂದು ಹ್ಯಾಪಿ ಆಗ್ತಿದೆ. ಬಟ್ ಅವನಿಂದ ಎಕ್ಸ್ಪ್ರೆಷನ್ ಮಾಡೋಕ್ಕಾಗ್ತಿಲ್ವ, ಯಾಕೆ ಹೇಳಿ, ಅವನೊಬ್ಬ ಅರೋಗೆಂಟ್ ಮಾಫಿಯಾ. ಅವನಿಂದ ನಾವು ಎಕ್ಸ್ಪ್ರೆಷನ್ ಕೊಡ್ತಾರ, ಅವರು ಮಾಫಿಯಾ ಅಲ್ವಾ. ಸೊ ಮಾಫಿಯಾ ಲುಕ್ಕಲ್ಲೇ ಇರಲಿ ಬಿಡಿ ಅವರು, ನಾವು ಅವ್ರ ಎಕ್ಸ್ಪ್ರೆಷನ್ ಕೊಡೋದನ್ನ ವೆಯ್ಟ್ ಮಾಡೋದು ಬೇಡ. ನಿಮಗೆ ಜ್ಞಾನ ಬಂದಿರೋದಿಲ್ಲ. ಸಿಯೋಲಲ್ಲಿರೋ ಮ್ಯಾನ್ಷನ್ಗೂ ರೀಚ್ ಆಗ್ತೀರಾ, ಬಟ್ ಇನ್ನೂ ಎಚ್ಚರ ಆಗಿರಲ್ಲ. ಹಾಗೆ ನಿಮ್ಮನ್ನ ಎತ್ಕೊಂಡು ಹೋಗಿ ಅವನ ರೂಮಲ್ಲಿ ಬೆಡ್ ಮೇಲೆ ಪ್ಲೇಸ್ ಮಾಡ್ತಾನೆ. ಹಾಗೆ ನಿಮ್ಮನ್ನ ಒಂಥರ ಫೀಲಲ್ಲೇ ನೋಡ್ತಾ ಇದ್ದಾನೆ. ಇಲ್ಲಿ ಈವ್ನಿಂಗ್ ಆಗುತ್ತೆ, ನೀವು ಮನೆಗೆ 6:30 or 7 ಒಳಗಡೆ ಹೋಗಿರ್ತೀರ. ಬಟ್ ಮಾರ್ನಿಂಗ್ 6:30, 7 ಒಳಗಡೆ ಹೋಗಿರ್ತೀರ ನೆಕ್ಸ್ಟ್ ಡೇ. ಬಟ್ ನೀವು ಹೇಳ್ತಾ ಇರೋದು ಯಾವಾಗ ಹೇಳಿ, 7:30, ಆದರೂ ಮನೆಗೆ ಬಂದಿಲ್ಲ. ನಿಮ್ಮ ಒನ್ ಡೇ ಫುಲ್ ಆಯ್ತಲ್ಲ, ಮನೆಗೆ ಬಂದಿಲ್ಲ ಅಂತ ನಿಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ಸಖತ್ ಗಾಬರಿಯಾಗಿರ್ತಾರೆ. ನೈಟಿಂದನೂ ನಿಮಗೆ ಫೋನ್ ಮಾಡಿ ನಿಮ್ಮ ಆಫೀಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಫೋನ್ ಮಾಡಿರ್ತಾರೆ. ಸರಿ, ಎಲ್ಲಾದರೂ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ, ಸ್ವಿಚ್ ಆಫ್ ಆಗಿರುತ್ತೆ ಫೋನು ಅನ್ನೋ ಒಂದು ಇದರಲ್ಲಿ ಆ ನೈಟ್ ಕಳೆದಿರ್ತಾರೆ. ಬಟ್ ಮಾರ್ನಿಂಗ್ ಆದರೂ ನೀವು ಬಂದಿಲ್ಲ ಅನ್ನೋ ಗಾಬರಿಲಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅವರು CCTV ಎಲ್ಲ ನೋಡಿದಾಗ ಈ ರೀತಿ ಅನ್ನೋ ಮಾಫಿಯಾ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರೆಲ್ಲ ಹಿಂದೆ ಸರಿತಾರೆ. ಸಾರಿ ಮೇಡಮ್, ನಮ್ಮಿಂದ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತಾರೆ. ನಿಮ್ಮ ಫ್ಯಾಮಿಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೆ
ಹೇಳ್ತಾ ಮನೆಗೆ ರಿಟರ್ನ್ ಆಗಿರ್ತಾರೆ. ಇಲ್ಲಿ ನೀವು ಮನೆಗೆ ರಿಟರ್ನ್ ಹೋಗಿರ್ತಾರೆ. ಇಲ್ಲಿ ನೀವು ಹೇಗೆ ಹಾಗೆ ಕಣ್ಣನ್ನ ಓಪನ್ ಮಾಡ್ತೀರಾ, ಬಟ್ ನಿಮಗೆ ಎಲ್ಲಿದ್ದೀರಾ ಅನ್ನೋದು ಹಾಗೆ ಎದ್ದು ಕೂತಿದ್ದೀರಾ. ನಾನು ಎಲ್ಲಿದ್ದೀನಿ ಅಂತ ಸುತ್ತಮುತ್ತ ನೋಡ್ತಾ ಇರುವಾಗ ಹಾಗೆ ಒಳಗಡೆ ಬರ್ತಾನೆ. ಹೇ ಒಯನ್ ಎದ್ದ ಅಂತ ರೂಮ್ ಒಳಗಡೆ ಬರ್ತಾನೆ. ಅದು ನೀವು ಅಂತ ಥಿಂಕ್ ಮಾಡಿ, ಸರ್ ನೀವೇನಕ್ಕೆ ನನ್ನ ಕರ್ಕೊಂಡು ಬಂದಿದ್ದೀರಾ ಅಂದಾಗ ಇನ್ನು ಸ್ವಲ್ಪ ಟೈಮಲ್ಲೇ ಗೊತ್ತಾಗುತ್ತೆ ಅಂದು ಅಲ್ಲಿಂದ ಹೋಗ್ತಾನೆ. ಹೋಗುವಾಗ ಹೇಳೋದನ್ನ ಮರ್ತೆ, ಈಗ ರೆಡಿ ಮಾಡೋಕ್ಕೆ ಬರ್ತಾರೆ. ರೆಡಿ ಮಾಡಬೇಕು ಅಂತ ಏನಿಲ್ಲ, ಬಟ್ ನಿನ್ನ ಫ್ಯೂಚರಲ್ಲಿ ನೋಡುವಾಗ ಮೆಮೊರೀಸ್ ಇರಬೇಕು ಅಲ್ವಾ, ಅದಕ್ಕಾಗಿ ಅಂದಾಗ ನೀವು ಕನ್ಫ್ಯೂಸ್ ಆಗಿ ಯಾಕೆ ಅಂದಾಗ ಅದೆಲ್ಲ ಬೇಡ, ಬೇಡ ಗಿಡ ಅಂತ ಇದ್ದರೆ ಬೂಸನಲ್ಲಿ ನಿಮ್ಮ ಫ್ಯಾಮಿಲಿಗೆ ಏನು ಆಗುತ್ತೆ ಅನ್ನೋದನ್ನ ನಾನು ಹೇಳೋಕ್ಕಾಗಲ್ಲ, ಅದ್ರ ಬಗ್ಗೆ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ ಅಂದು ಅವ್ನು ಹೋಗುವಾಗ, ಅಯ್ಯೋ ಸರ್ ಯಾಕೆ ಹೇಳಿ, ನಾನು ಏನು ಮಾಡಿದೆ, ಏನು ಬೇಡ ಅನ್ನಲ್ಲ ಅಂತಿರುವಾಗ ಅಲ್ಲಿಂದ ಹೋಗ್ತಾನೆ. ಮೇಕಪ್ ಮಾಡೋರೆಲ್ಲ ಹಾಗೆ ಬರ್ತಾರೆ. ಮ್ಯಾಮ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಅಂದಾಗ, ನೀವು ಏನಕ್ಕೆ ಅಂತೆಲ್ಲ ಅವ್ರ ಹತ್ರ ಕೇಳಿದಾಗ, ಮ್ಯಾಮ್ ಸಾರಿ ನಮ್ಗೆ ಏನು ಅಂತ ಗೊತ್ತಿಲ್ಲ, ಹೀಗೆ ರೆಡಿ ಮಾಡಬೇಕು ಅಂತ ಅಷ್ಟೇ ಆರ್ಡರ್ ಬಂದಿರೋದು, ಸೊ ನೀವು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಅಂದಾಗ ನೀವು ಏನು ಮಾತಾಡೋಕ್ಕಾಗದೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀರಾ. ಅವ್ರು ನಿಮ್ಮನ್ನ ರೆಡಿ ಮಾಡ್ತಾರೆ. ಸೊ ನೀವು ಹಾಗೆ ಗೆಸ್ ಮಾಡ್ತೀರಾ ಅಲ್ವಾ, ಹೌದು ವಿಗೂ ವಯನ್ಗೂ ಮ್ಯಾರೇಜ್, ಬಟ್ ಇನ್ನೂ ವಯನ್ಗೆ ಹೇಳಿಲ್ಲ. ಹಾಗೇ ಒಂಥರ ಸರ್ಪ್ರೈಸ್ ಕೊಡೋಣ ಅಂತ ಮೈಂಡ್ಸೆಟ್ಟಲ್ಲಿ ಏನಿಲ್ಲ. ಅವಳು ಒಪ್ತಾಳೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಅವಳು ನನ್ನ ಮದುವೆ ಆಗಬೇಕು ಅನ್ನೋ ಮೈಂಡ್ಸೆಟ್ ವಿದು. ವಯನ್ ಹಾಗೆ ರೆಡಿಯಾಗಿ ನಿಂತಿರ್ತಾಳೆ. ಹಾಗೆ ಡೋರ್ನ ಓಪನ್ ಮಾಡಿ ರೂಮ್ ಒಳಗಡೆ ಬರ್ತಾನೆ. ವಯನ ನೋಡಿ, ಹೇ ಸ್ವೀಟ್ ಹಾರ್ಟ್ ರೆಡಿ ಆದ್ಯಾ ಅಂದಾಗ, ಏನು ಸ್ವೀಟ್ ಹಾರ್ಟಾ, ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ, ನಮ್ಮ ಫ್ಯಾಮಿಲಿ ನಾನು ಇನ್ನೂ ಮನೆಗೆ ಹೋಗಿಲ್ಲ ಅಂತ ಗಾಬರಿ ಆಗಿರ್ತಾರೆ ಅಂದಾಗ, ಹೌದು ಬಟ್ ಡೋಂಟ್ ವರಿ ಬೇಬಿ, ನಿಮ್ಮ ಫ್ಯಾಮಿಲಿ ಇಲ್ಲಿ ಹೊರಗಡೆ ಇದ್ದಾರೆ ಅಂದಾಗ, ಹೌದಾ ಸರ್ ಪ್ಲೀಸ್ ನಾನು ಅವ್ರ ಹತ್ರ ಹೋಗ್ತೀನಿ ಬಿಟ್ಬಿಡಿ ಅಂದಾಗ, ಹೇ ಬೇಬಿ ನಿನ್ನ ಬಿಡೋಕ್ಕೆ ಕರ್ಕೊಂಡು ಬಂದಿಲ್ಲ ಅಂತಿರುವಾಗ, ಇಲ್ಲಿ ನಿಮ್ಮಮ್ಮ ನಿಮ್ಮ ಅಪ್ಪ ನಿಮ್ಮ ತಮ್ಮ ಎಲ್ಲ ನಿಮ್ಮನ್ನ ಹುಡುಕಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರುವಾಗ ಇವರು ನಿಮ್ಮನ್ನ ಹೆಂಗೆ ತಗೊಂಡು ಬಂದಿರ್ತಾರೋ ನಿಮ್ಮ ಫ್ಯಾಮಿಲಿನ ಮತ್ತೆ ಅದೇ ಥರನೇ ಅವತ್ತಿನ ನೈಟೇ ತಗೊಂಡು ಬಂದಿರ್ತಾರೆ. ಆವಾಗ ಈ ವಿಷಯನ ಹೇಳಿದಾಗ ನೀವು ಹಾಂ ಅಂತಿರುವಾಗ, ಟುಡೇ ಮೈ ವೆಡ್ಡಿಂಗ್, ಓ ನಿಮ್ಮ ಮದುವೆನ ಅಂದರೆ ನಾವು ಅಟೆಂಡ್ ಮಾಡೋಕ್ಕೆ ಕರ್ಕೊಂಬಂದ್ರಾ, ನೀವು ಹಾಗೆ ಕರೆದಿದ್ರೆ ನಾನು ನಮ್ಮ ಫ್ಯಾಮಿಲಿ ಜೊತೆ ಬರ್ತಾ ಇದ್ನಲ್ಲ ಅಂದಾಗ, ನೀನೇನು ಇನ್ನೋಸೆಂಟ್ ಆಗಿ ಆ್ಯಕ್ಟ್ ಮಾಡ್ತಿದ್ಯಾ ಅಥವಾ ಇನ್ನೋಸೆಂಟೇ ಆಗಿದೆಯಾ ಅಂತ ಕೇಳಿದಾಗ, ಯಾಕೆ ಸರ್ ಅಂದಾಗ, ನನ್ನ ಮದುವೆಗೆ ನೀನು ಯಾರು ಅಂತ ನಿನ್ನ ಕರ್ಕೊಂಡು ಬರಬೇಕು ಅಂದಾಗ, ನೀವು ಹೌದಲ್ವಾ ಮತ್ತೇನಕ್ಕೆ ಸರ್, ಬೇಬಿ ಟುಡೇ ನನಗೂ ನಿನಗೂ ವೆಡ್ಡಿಂಗ್, ಏನು ನನಗೂ ನಿಮಗೂ ವೆಡ್ಡಿಂಗಾ ಅಂತೀರ, ಹೌದು ಬಟ್ ನಾನು ಆದರೆ ನಾನು ಒಪ್ಕೊಂಡಿಲ್ವಲ್ಲ ಅಂತಿರುವಾಗ, ನೀನು ಓಕೆ ಅಂದರು ಓಕೆ ಇಲ್ಲ ಅಂದರು ನೀನೇ ನನ್ನ ವೈಫ್ ಅಂತಾನೆ. ಸರ್ ಪ್ಲೀಸ್ ಅನ್ನುವಾಗ, ಸರ್ ಅನ್ನೋದನ್ನ ಬಿಟ್ಟು ಟೇ ಅದು ಇಲ್ಲ ಅಂದರೆ ಡಾರ್ಲಿಂಗ್ ಅನ್ನುವಾಗ ನೀವು ಹಾಗೆ ಫೇಸ್ನ ತಿರುಗಿಸ್ತೀರಾ. ಟೈಮ್ ಆಯಿತು ಅಂತ ನಿಮ್ಮ ಅಪ್ಪನ್ನ ಕರೆಸಿ ನಾನು ಹೋಗಿದ್ದೆ ಹಾಲ್ಗೆ ಕರ್ಕೊಂಡು ಬನ್ನಿ ಅಂತ ಮುಂದೆ ಹೋಗ್ತಾನೆ. ನಿಮ್ಮ ಅಪ್ಪನು ಬಾಮ ಅಂತ ಕೈನ ಹಿಡ್ಕೊಳ್ಳುವಾಗ, ಅಪ್ಪ ಏನಾಯಿತು, ನೀವು ಯಾಕೆ ಏನೂ ಹೇಳ್ತಾ ಇಲ್ವಲ್ಲ ಅಂದಾಗ, ನಿಮ್ಮ ಅಪ್ಪನು ಏನೂ ಮಾತಾಡದೆ ನಿಮ್ಮನ್ನ ಹಾಗೆ ವೆಡ್ಡಿಂಗ್ ಹಾಲ್ಗೆ ಕರ್ಕೊಂಡು ಬಂದಿರ್ತಾರೆ. ಯಾಕೆ ಅಂದರೆ ನಿಮ್ಮ ಅಪ್ಪ ಏನು ಮಾತಾಡಿರಲ್ಲ ಅಂದರೆ ಅವನು ಕರ್ಕೊಂಡು ಬಂದಿರ್ತಾನೆ ಅಲ್ವಾ. ಆಗ ಹೋಗಿ ನಿಮ್ಮ ಫ್ಯಾಮಿಲಿ ಹತ್ರ, ನಾನು ವಯನ್ನ ಲವ್ ಮಾಡ್ತಾ ಇದ್ದೀನಿ, ನನಗೆ ಪ್ರಪೋಸ್ ಮಾಡಿ ಸುತ್ತೋದು ಅಲ್ಲಿಗಿಲ್ಲಿ ಕರ್ಕೊಂಡು ಹೋಗೋದೆಲ್ಲ ಇಷ್ಟ ಅಲ್ಲ, ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಬಂದು ಮದುವೆ ಆಗ್ತಾಯಿದ್ದೀನಿ, ನೀವೇನೂ ಭಯ ಪಡಬೇಡಿ, ವಯನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ, ಅವಳನ್ನ ರಾಣಿ ಥರ ನೋಡ್ಕೊತೀನಿ ಅಂತೆಲ್ಲ ಮಾತಾಡಿ ನಿಮ್ಮ ಫ್ಯಾಮಿಲಿನ ಕನ್ವಿನ್ಸ್ ಮಾಡಿರ್ತಾನೆ. ಅದಕ್ಕೆ ಅವರು ಏನೂ ಮಾತಾಡಿಲ್ಲ. ನೀವು ಏನು ಮಾತಾಡದೆ ಸೈಲೆಂಟಾಗಿ ನಿಮ್ಮ ಅಪ್ಪನ ಜೊತೆ ಬರ್ತಾ ಇದ್ದೀರಾ. ನೀವು ಬರೋದನ್ನ ನೋಡಿ ಸ್ಟನ್ನಾಗಿ ನಿನ್ನ ನೋಡ್ತಾ ಇದ್ದಾನೆ. ಹಾಗೆ ಅವನ ಫೇಸಲ್ಲಿ ಒಂದು ಸ್ಮೈಲ್ ಅಂತ, ಅಂತೂ ನನಗಾದ ಹುಡುಗಿ ನನಗೆ ಸಿಕ್ಕಿದ್ಲು ಅಂತ ಅವ್ನು ತುಂಬ ಖುಷಿ ಪಡ್ತಾ ಇದ್ದಾನೆ.
ಮನಸ್ಸಲ್ಲಿ ನೀವು ವಿ ಪಕ್ಕ ಬಂದು ನಿಂತಿರ್ತೀರ. ಫಾದರ್ ಕ್ರಿಶ್ಚಿಯನ್ಸ್ ವಿಧಾನದ ಪ್ರಕಾರ ಮದುವೆ ಮಾಡಿಸ್ತಾರೆ. ಫೈನಲಿ ನಿಮಗೂ ವಿಗೂ ಮ್ಯಾರೇಜ್ ಆಗುತ್ತೆ. ಮದುವೆ ಎಲ್ಲ ಮುಗಿಸಿ ನಿಮಗೆ ನಿಮ್ಮ ಫ್ಯಾಮಿಲಿ ನೀವು ಹೋಗಿ ನಿಮ್ಮ ಫ್ಯಾಮಿಲಿ ಹತ್ರ, ನಿಮ್ಮ ಅಪ್ಪ ಅಮ್ಮನ ಹತ್ರ, ತಮ್ಮನ ಹತ್ರ ತಪ್ಕೊಂಡು ಅಳ್ತಾ ಇದ್ದೀರಾ. ಅಳ್ತಾ, ಅಮ್ಮ ನಾನು ನಿಮ್ಮ ಜೊತೆ ಬರ್ತೀನಿ, ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಇಲ್ಲಿ ಬಿಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಅವರು ನಿಮ್ಮನ್ನ ಸಮಾಧಾನ ಮಾಡಿ ಹಾಗೆ ಅವ್ರು ಬಿಟ್ಟು ಅವ್ರವ್ರ ಪಾಡಿಗೆ ಅವರು ಅಲ್ಲಿಂದ ಹೊರಟಿರ್ತಾರೆ ಬೂಸಾನ್ಗೆ. ನೀವು ಫೀಲ್ ಮಾಡ್ತಾ ಇದ್ದೀರಾ. ಆ ಸಿನೋರೆ ಎಲ್ಲ ಮುಗಿದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಅಲ್ಲಿಂದ ಹೊರಡಿರ್ತಾರೆ. ಆಗ ನೀವು ಪ್ಲೀಸ್ ಬಿಟ್ಬಿಡಿ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ತೀನಿ ಅಂತ ವಿ ಹತ್ರ ಬಂದು ಕೇಳ್ತಾ ಇದ್ದೀರಾ. ವಿ ಏನು ಮಾತಾಡದೆ ನಿಮ್ಮನ್ನ ಹಾಗೆ ಕರ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾನೆ. ಬಟ್ ನೀವು ಒಂಥರ ಫೀಲಲ್ಲೇ ಇರ್ತೀರ. ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಕಾಮ್ ಡೌನ್ ಆಗಲಿ ಅಂತ ವಿ ವರ್ಕ್ ಇದೆ ಅಂತ ಸುಮ್ಮನೆ ಹೇಳಿ ಮನೆಯಿಂದ ಸ್ವಲ್ಪ ದೂರ ಕಾರಲ್ಲಿ ಬಂದು ಕಾರ್ನ ಒಂದು ಕಡೆ ನಿಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದಾನೆ. ನೀವು ಮೂಡ್ ಸರಿಯಾಗಲಿ, ಸ್ವಲ್ಪ ಹೊತ್ತು ಆರಾಮಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ. ಆಫ್ಟರ್ 2 hours ನೀವು ಇಲ್ಲಿಂದ ನೀವು ಒಂದು ಲೆವೆಲಿಗೆ ಎದ್ದು ಅಳ್ತಾ ಅಳ್ತಾ ಮಲಗಿರ್ತೀರ. ಆಮೇಲೆ ಎದ್ದು ಒಂದು ಲೆವೆಲಿಗೆ ಕಾಮ್ ಡೌನ್ ಆಗಿರ್ತೀರ ಅಂತ ವಿನೇ ಥಿಂಕ್ ಮಾಡಿಕೊಂಡು ವಿ ರಿಟರ್ನ್ ಮನೆಗೆ ಬರ್ತಾನೆ. ಬಂದಿದೆ ನಿಮ್ಮ ಹತ್ರ ಬಂದು ರೂಮ್ ಡೋರ್ ಓಪನ್ ಮಾಡಿ ನಿಮ್ಮ ಹತ್ರ ಬಂದು ವಯನ್ ಆರ್ ಯು ವೈ ಓಕೆ ಅಂದಾಗ ನೀವು ಯಾಕೆ ಸರ್ ನನ್ನ ಈ ಥರ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದೀರಾ, ಪ್ಲೀಸ್ ನನ್ನ ಬಿಟ್ಬಿಡಿ ಸರ್ ಅನ್ಬೇಡ, ನನಗೂ ನಿನಗೂ ಮದುವೆ ಆಗಿದೆ ವಯನ್, ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತಾಗ ಲವ್ವ ಯಾವ ಥರ ಲವ್ವು, ಯಾವುದೇ ರೀತಿ ಏನು ಹೇಳಿದೆ ಈಗ ಸಡನ್ಲಿ ಕರ್ಕೊಂಬಂದು ಈ ಥರ ಮನೆಯಲ್ಲಿ ಒನ್ ಡೇಲೇ ಮದುವೆ ಆಗಿ ಏನು ಲವ್ವು, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತೆಲ್ಲ ಮಾತಾಡ್ತೀರ. ಬಟ್ ವಿ ಏನು ಸರಿ ಬಿಡು ಯಾವುದೋ ಫೀಲಲ್ಲಿ ಇದ್ದಾಳೆ ಅಂತ ಅವನು ತಲೆಗೆ ಹಾಕ್ಕೊಂಡೆ ಸರಿ ಓಕೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ ಊಟ ಮಾಡೋಣ ಅಂತಾರೆ. ನನಗೆ ಊಟನ ಬೇಡ, ಊಟ ಮಾಡಬೇಕಷ್ಟೆ ಅಂದಾಗ ನೀವು ಅವ್ನು ಟೆರರ್ ಲುಕ್ ನೋಡಿ ಸರಿ ಓಕೆ ಹೋಗ್ತೀನಿ ಇರಿ ಅಂತ ಹೋಗಿ ಫ್ರೆಶ್ ಆಗಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಆಲ್ರೆಡಿ ವಿ ನಿಮಗೋಸ್ಕರ ಡ್ರೆಸ್ನೆಲ್ಲ ತೊಗೊಂಬಂದು ವಾರ್ಡ್ರೋಬಲ್ಲಿ ಜೋಡಿಸಿರ್ತಾನೆ. ನಿಮಗೆ ಹೇಗೆ ಗೊತ್ತು ನನ್ನ ಸೈಜೆಲ್ಲ ಅಂತ ನೀವು ಕೇಳ್ತೀರಾ. ವಿ ಅದೆಲ್ಲ ನಿನಗೆ ಯಾಕೆ, ನನ್ನ ವೈಫ್ ಬಗ್ಗೆ ನನಗೆ ಗೊತ್ತಿರಲ್ವಾ ಅಂತ ವಿ ಹಾಗೆ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾನೆ. ಸರಿ ನಾನು ಫ್ರೆಶ್ ಆಗಿ ಬಂದೆ ನೀವು ಹೋಗಿ ಅಂದಾಗ ಅವನು ಹೋಗಿ ಫ್ರೆಶ್ ಆಗಿ ಬರ್ತಾನೆ. ಇಬ್ಬರು ಕೆಳಗಡೆ ಬರ್ತೀರಾ. ಆಲ್ರೆಡಿ ಮೇಡ್ ಅಡುಗೆನೆಲ್ಲ ಮಾಡಿಟ್ಟು ಎಲ್ಲ ಹಾಟ್ ಬಾಕ್ಸಿಗೆ ಹಾಕಿಟ್ಟು ಟೇಬಲಲ್ಲಿಟ್ಟು ಅವರು ಹೋಗಿರ್ತಾರೆ. ನೀವು ಮತ್ತು ವಿ ಮಾತ್ರ ಇರೋದು. ಟಾಮು ಇವತ್ತು ಮನೇಲಿರಲ್ಲ, ಅವನು ಇಲ್ಲೇ ಇರ್ತಾನೆ. ಬಟ್ ಇವತ್ತು ನಿಮಗೆ ವೆಡ್ಡಿಂಗ್ ಡೇ ಅಂತ ಅವರು ಮನೇಲಿರಲ್ಲ, ಹೊರಗಡೆ ಕೆಲಸ ಇದೆ ಅಂತ ಅವನು ಹೋಗಿರ್ತಾನೆ. ಸೊ ನೀವು ಮತ್ತು ವಿ ಮಾತ್ರ ಇರೋದು. ನೀವು ಮತ್ತು ವಿ ಹಾಗೆ ಡಿನ್ನರ್ನ ಹಾಕ್ಕೊಂಡು ಊಟ ಮಾಡಿಕೊಂಡು ಹಾಗೆ ಹೋಗಿ ಮಲ್ಕೊಳ್ಳೋಣ ಅಂತ ರೂಮಿಗೆ ಹೋಗ್ತೀರಾ. ರೂಮಿಗೆ ಹೋಗಿ ವಿ ಹೋಗಿ ಬೆಡ್ ಮೇಲೆ ಮಲ್ಕೊತಾನೆ. ನೀವು ಹೋಗಿ ನಾನೆಲ್ಲಿ ಮಲ್ಗೋದು ಅಂತ ಕೇಳುವಾಗ ವಿ ಇಲ್ಲೇ ಮಲ್ಗೋ, ಬೆಡ್ ಇದೆಯಲ್ವಾ ನಿಮ್ಮ ಜೊತೆನಾ. ಹಾಂ ನನ್ನ ಜೊತೆನಾ, ನಾನು ಯಾರು ನಿನಗೆ, ಯಾರು ನೀವು, ಏನು ಅಲ್ಲ ಗಂಡ, ಗೊತ್ತು ತಾನೆ ಬಂದು ಪಕ್ಕದಲ್ಲಿ ಮಲ್ಗು ಅಂತಾನೆ. ಇಲ್ಲ ಬೇಡ, ಯಾಕೆ ಬೇಡ, ನಾನು ಇಲ್ಲೇ ಸೋಫಾ ಮೇಲೆ ಮಲ್ಕೊತೀನಿ. ಸೋಫಾ ಮೇಲೆ ಅಂದ್ಬಿಟ್ರೆ ಇವಾಗ ಸೋಫಾನೇ ತೆಗೆದು ಹೊರಗೆ ಹಾಕ್ಬಿಡ್ತೀನಿ ಅಂತಾನೆ. ನೀವು ಏನು ಮಾತಾಡದೆ ವಿ ಒಂದು ಸೈಡಲ್ಲಿ ಮಲಗಿರ್ತಾನೆ. ನೀವು ಸ್ವಲ್ಪ ಪ್ಲೇಸ್ ಇರುತ್ತೆ, ಆ ಸ್ವಲ್ಪ ಪ್ಲೇಸೆಲ್ಲ ಮಲ್ಗೋಕ್ಕಾಗದೇ ಇದ್ದರೂ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೋತೀರಾ. ಎಲ್ಲಿ ಒಂಚೂರು ಟಚ್ ಮಾಡಿದ್ರು ಬೀಳೋ ಸ್ಟೇಜಲ್ಲೇ ಮಲಗಿದ್ದೀರ. ಬಟ್ ಆ ಕಡೆ ಸರ್ಕೊಂಡೇ ಇರಲ್ಲ ನೀವು, ವಿ ಕಡೆ ಫೇಸೇ ಮಾಡಿರಲ್ಲ, ಹಾಗೆ ಮಲ್ಕೊಂಡಿರ್ತೀರ. ವಿ ನಾನೇ ನಿನ್ನೊಂದು ತಿಂದುಬಿಡಲ್ಲ, ಈ ಕಡೆ ತಿರುಗು ಅಂತಾನೆ. ಬಟ್ ನೀವು ಬೇಡ ನನಗೆ ಹಿಂಗೆ ಇದ್ರೇ ನಿದ್ದೆ ಬರೋದು, ಇವಾಗ ನೀನು ಬರ್ತೀಯ ನಾನು ಬರಲಾ ಅಂತಾನೆ. ಹಾಂ ಏನು ಇನ್ನೊಂದು ಸರಿ ಹೇಳಬೇಕಾ, ಕೇಳಿಸಿಲ್ವಾ, ನೀನು ಬರ್ತೀಯ ನಾನು ಬರಲಾ, ಬೇಡ ಬೇಡ ನಾನು ಇಲ್ಲೇ ತಿರ್ಕೊಂಡು ಮಲ್ಕೊತೀನಿ, ನೀವೇನು ಬರೋದು ಬೇಡ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತಾಳೆ. ಅಂತೀರಾ. ವೀನು ಸರಿ ಸ್ವಲ್ಪ ಇವತ್ತು ಮತ್ತು ಇನ್ನೂ 2 days ನಿನಗೆ ಟೈಮ್ ಕೊಡ್ತೀನಿ ಅಷ್ಟೇ ಅಂತಾನೆ. ಯಾಕೆ ಮತ್ತೆ ಲೈಫ್ನ ಸ್ಟಾರ್ಟ್ ಮಾಡೋದು ಬೇಡವಾ.
ಹಾಂ, ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ, ಗೊತ್ತಿಲ್ಲದೆ ಇದ್ದರೂ ಲೈಫ್‌ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಮಾತಾಡೋದು ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮನ್ನ ರೇಗಿಸ್ತಾ ಇದ್ದಾನೆ. ಏನು ಗೊತ್ತಿಲ್ಲದೆ ಇದ್ದರೆ ಏನು? ನಾನು ಗಂಡ, ನೀನು ಹೆಂಡತಿ. ಲೈಫ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟೇ ಸಾಕು ಅಲ್ವಾ ಅಂದಾಗ, ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ, ನನಗೆ ಭಯ ಆಗುತ್ತೆ ಅಂತೀರಾ. ಬಟ್ ನಿಮ್ಮನ್ನ ರೇಗಿಸ್ತಾನೆ ಇರ್ತಾನೆ. ನೀವು ಅವನು ಹೇಳಿದ್ದಕ್ಕೆ ರಿಟರ್ನ್ ಹೇಳ್ತಾನೆ ಇರ್ತೀರ. ಸೊ ಹಾಗೆ ಸ್ವಲ್ಪ ಟೈಮ್ ಸ್ಕಿಪ್ ಆಗಿರುತ್ತೆ. ಸರಿ ಮಲ್ಕೋ, ಟೈಮ್ ಆಯಿತು ಅಂತ ವೀನು ಏನು ಮಾತಾಡದೆ ಹಾಗೆ ಮಲಗಿರ್ತಾನೆ. ನೀವು ಅಬ್ಬಾಡಿ ಮಲ್ಕೊಂಡ್ನಲ್ಲ ಅಂತ ನೀವು ಹಾಗೆ ಮಲ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಡೇ ನೀವೇ ಫಸ್ಟ್ ಹೇಳ್ತೀರಾ. ಬಟ್ ಎದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಹೋಗಿ ಫ್ರೆಶ್ ಆಗಿ ಬಂದು ಹಾಗೆ ಬೆಡ್ ಮೇಲೆ ಕೂತಿರ್ತೀರ. ಹಾಗೆ ಅಂತ ಹಾಗೆ ಕಣ್ಣನ್ನ ಓಪನ್ ಮಾಡಿ ನೋಡಿದ್ರೆ, ಹೇ ಬೇಬಿ ಗರ್ಲ್, ಏನು ಇಷ್ಟು ಬೇಗ ಎದ್ಬಿಟ್ಟು ಕೂತಿದ್ದೀಯಾ? ಹಾಂ, ಇಷ್ಟು ಬೇಗನಾ? ಆಲ್ರೆಡಿ ಟೈಮ್ 7:30. 7:30 ತಾನೇ? ಯಾಕೆ ಏನಾಯ್ತು ಹೀಗೆ ಕೂಡ್ತಿದ್ದೀಯಲ್ಲ, ಕೆಳಗಡೆ ಹೋಗಿಲ್ವಾ? ನನಗೇನು ಗೊತ್ತಿಲ್ವಲ್ಲ, ಏನು ಮಾಡ್ಬೇಕು ಕೆಳಗಡೆ ಹೋಗಿ? ಅಯ್ಯೋ, ಏನು ಗೊತ್ತಿಲ್ವಾ? ಯಾಕೆ ಕುಕ್ ಮಾಡೋಕ್ಕೆ ಬರೋದಿಲ್ವಾ? ಬರುತ್ತೆ, ಬಟ್ ಈ ಮನೇಲಿ ಏನೇನು ಎಲ್ಲೆಲ್ಲಿ ಇದೆ ಅನ್ನೋದು ಗೊತ್ತಿಲ್ವಲ್ಲ ಅಂದಾಗ, ಸರಿ ವೆಯ್ಟ್ ಮಾಡು, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ನೀನೇನು ಕುಕ್ ಮಾಡಬೇಕು ಅಂತೇನಿಲ್ಲ, ಮೇಡ್ ಇರ್ತಾರೆ, ನೀನು ಹೋಗಿ ಹೇಳು ಇಂಥದ್ದು ಬೇಕು ಅಂತ ಹೇಳಿದ್ರೆ ಅವ್ರು ರೆಡಿ ಮಾಡಿಕೊಡ್ತಾರೆ. ಸರಿ ಹೋಗಿ ಕಾಫಿ ಕುಡಿತಾ ಇರು, ನಾನು ಬರ್ತೀನಿ ಅಂತಾನೆ. ಸರಿ ಅಂತ ನೀವು ಹಾಗೆ ಎದ್ದು ಕೆಳಗಡೆ ಹೋಗಿರ್ತೀರ. ಹೋಗಿ ಅಲ್ಲಿ ಮೇಡ್ ಹತ್ರ ಹೇಳಿ ಕಾಫಿನ ಮೇಕ್ ಮಾಡಿಕೊಂಡು ಅಲ್ಲೇ ಡೈನಿಂಗ್ ಟೇಬಲ್ ಕುಡಿತಾ ಇದ್ದೀರ. ಆಗ ವೀನು ಫ್ರೆಶ್ ಆಗಿ ಬಂದು ಹೇ ವಯಾನ್ ಅಂತಾನೆ. ಬಟ್ ನಿಮಗೆ ಕೇಳಿಸಿರಲ್ಲ. ಇವಳೇನು ಕೆಪ್ಪಿನ, ಕರೆದ್ರೂ ಓ ಅಂತಿಲ್ಲ ಅಂತೇಳಿ ಅವನೇ ಟವಲ್ ತೊಗೊಂಡು ಹೋಗಿರೋದಿಲ್ಲ. ಟವಲ್ನ ಬಂದು ತೊಗೊಂಬಂದು ಒರೆಸ್ಕೊಂಡು ಹಾಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾನೆ ಹೊರಗಡೆ. ನೀವು ಕಾಫಿ ಕುಡಿತಿದ್ದೀರಾ. ಹೇ ವಯನ್, ಕರಿತಾ ಇರೋದು ಕೇಳಿಸ್ತಿಲ್ಲ ಅಂತ ಅಂದಾಗ, ಇಲ್ಲ ನನಗೆ ಕೇಳಿಸಿಲ್ವಲ್ಲ ಅಂತೀರಾ. ಸರಿ ಕಾಫಿ ನನಗೆ? ಅಯ್ಯೋ, ನನಗೆ ಮಾತ್ರ ಹೇಳಿದ್ನಲ್ಲ. ಹಾಂ ಸರಿ ನೀನು ಕುಡಿ, ನಾನು ವೀನು ಹಾಗೆ ಕಾಫಿನ ಹೇಳ್ಬಿಟ್ಟು ಅವನು ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತಿರ್ತಾನೆ. ನೀವು ಹಾಗೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಿರ್ತೀರಲ್ವ, ಕಾಲನ್ನ ಹಾಗೆ ಸ್ವಲ್ಪ ಒಳಗಡೆ ಉದ್ದ ಚಾಚ್ಕೊಂಡು ಕೂತಿರ್ತೀರ. ಆಗ ಬೇಕು ಅಂತಲೇ ಬಂದು ಅವ್ನ ಕಾಲನ್ನ ತೆಗೆದು ಹಿಂಗೆ ಒಂಥರ ಕಿಚ ಮುಡಿಸ್ತಾರಲ್ಲ ಆ ಥರ ನಿಮ್ಮ ಕಾಲನ್ನ ಹೀಗೆ ಮಾಡ್ತಾ ಇರ್ತಾನೆ. ನೀವು ಹಾಂ ಅಂತೇಳಿ ಕೆಳಗಡೆ ನೋಡ್ತೀರಾ. ಬೇಕು ಅಂತಲೇ ಇನ್ನೂ ಹಾಗೆ ಕಾಲನ್ನ ಮೇಲ್ಗಡೆವರೆಗೂ ನಿಮ್ಮ ಪ್ಯಾಂಟಿಂದ ಮೇಲ್ಗಡೆವರೆಗೂ ಕಾಲ್ತಾ ಇರ್ತಾನೆ. ನೀವು ಯಾಕೆ ಹೀಗೆ ಮಾಡ್ತಿದ್ದೀರ ಏನು ಏನೆಂತ ಕರೆದೆ ಹೇಳಿ ಇನ್ನೊಂದ್ಸರಿ. ಅದನ್ನು ನೀವೇ ಹೇಳಿದ್ರಲ್ಲ, ಅಂತನಾದರೂ ಕರಿ ಇಲ್ಲ ಕರಿ ಅಂತ. ಹಾಗಾಗಿ ಅಂದೆ. ಹೌದಾ, ಸರಿ ಇದನ್ನೇ ಮೇಂಟೈನ್ ಮಾಡು ಆಯಿತಾ. ನಿಮ್ಮನ್ನೇ ಕೇಳಿದ್ದು ನಾನು, ನೀವೇನು ಮಾಡ್ತಿದ್ದೀರಾ ಕೆಳಗಡೆ? ಅಯ್ಯೋ ದೇವ್ರೆ, ನಾನು ಏನು ಮಾಡಿದೆ? ನಿನ್ನ ಕಾಲನ್ನ ಟಚ್ ಮಾಡ್ದಪ್ಪ ಅಷ್ಟೇ. ಟಚ್ ಮಾಡಿದೆ, ಅದು ಬೇಕು ಒಂದು ಸರಿ ಮಿಸ್ಸಾಗಿ ಟಚ್ ಆಯಿತು ಅನ್ಬೋದು. ನೀವು ಪದೇ ಮಾಡಿದ್ರೆ ಅದು ಹೇಗೆ ಮಿಸ್ಸಾಗಿ ಟಚ್ ಆಗುತ್ತೆ? ಸರಿ ಬಿಡು, ಅದೆಲ್ಲ ಮನ್ಸಿಗೆ ಹಾಕ್ಕೊಂತಾರ. ಸರಿ ಬಿಡು. ಸರಿ ಹೋಗಿ ಟಿಫನ್ ಏನು ಮಾಡೋಕ್ಕೆ ಹೇಳಿ. ನೀವೇನು ಹೇಳ್ತೀರೋ ನನಗೂ ಅದೇ. ಹೌದಾ, ನಾನೇನು ತಿಂತೀನೋ ಅದನ್ನೇ ತಿನ್ನೋದತ್ತ ಮೇಡಮ್ ಅವರು? ಹಾಗೇನಿಲ್ಲ, ಸಡನ್ಲಿ ನನಗೇನೂ ನೆನಪಾಗ್ತಿಲ್ಲ, ಅದಕ್ಕೆ ನೀವೇನಾದರೂ ಹೇಳಿ ನಾನು ಅದನ್ನೇ ತಿನ್ಕೊತೀನಿ ಅಂತ ನೀವು ಹೇಳ್ತೀರಾ. ವೀನು ಹಾಗೆ ಅವರಿಗೆ ಈ ಥರ ಟಿಫನ್ ಮಾಡಿ ಅಂತ ಹೇಳಿಬಿಟ್ಟು ಅವನು ಮೇಲ್ಗಡೆ ಹೋಗಿ ಆಫೀಸ್ಗೆ ರೆಡಿ ಆಗ್ತಿದ್ದಾನೆ. ನೀವು ಹಾಗೆ ಮೇಲ್ಗಡೆ ಹೋಗಿ ಎಲ್ಲಿಗೆ ರೆಡಿ ಆಗ್ತಾ ಇದ್ದೀರಾ? ಯಾಕೆ ಆಫೀಸ್ ಹೋಗೋದು ಬಿಡುವ? ಮತ್ತು ನೀವು ಆಫೀಸಿಗೆ ಹೋದರೆ ನಾನು ಒಬ್ಬಳೇ ಮನೇಲಿರಬೇಕಾ ಅಂದಾಗ, ಮತ್ತೆ ಬರ್ತೀಯ ನನ್ನ ಜೊತೆ? ಅದಲ್ಲ, ಅಮ್ಮನ ಹತ್ರ ಮಾತಾಡಬೇಕಿತ್ತು, ಫೋನ್ ಕೊಡ್ತಿದ್ರಾ? ಸಾರಿ ನಿನಗೆ ಫೋನ್ ಕೊಡಿಸೋದೇ ಮರೆತುಬಿಟ್ಟೆ. ಸಂಜೆ ಬರ್ತಾ ಫೋನ್ ತೊಗೊಂಬರ್ತೀನಿ. ಸರಿ ತಗೋ ಅಂತೇಳಿ ಫೋನ್ ಕೊಡ್ತಾನೆ. ನೀವು ಹಾಗೆ ಫೋನ್ನ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೀರ. ನಿಮ್ಮಮ್ಮನೂ ನೀವು ಹಾಗೆ ಕಾಲೆಲ್ಲ ಮಾತಾಡಿ ಫೋನ್ನ ರಿಟರ್ನ್ ಕೊಡ್ತೀರಾ. ಸರಿ ನಾನು ಇವಾಗ ಹೊರಡ್ತೀನಿ,
ಬೇಗ ಬರ್ತೀನಿ ಈವ್ನಿಂಗ್, ರೆಡಿಯಾಗಿರು ಹೊರಗಡೆ ಹೋಗೋಣ ಅಂತಾನೆ. ನೀವು ಎಲ್ಲಿಗೆ? ರೆಡಿಯಾಗು ಅಂದೆ ಅಷ್ಟೇ. ಎಲ್ಲಿಗೆ ಏನು ಅಂತೆಲ್ಲ ಕೇಳಬೇಡ ಆಯಿತಾ. ರೆಡಿಯಾಗಿರು ಅಂತ ವೀನು ಅಲ್ಲಿಂದ ಹೋಗಿರ್ತಾನೆ. ಸರಿ, ನಿಮಗೂ ಆ ಡೇ ಹಾಗೆ ಪಾಸ್ ಆಗಿರುತ್ತೆ. ಹಾಗೆ ಈವ್ನಿಂಗ್ ಅವ್ನು ಮನೆಗೆ ಫಸ್ಟಿಗೆಲ್ಲ ಬರ್ತಿದ್ದಿದ್ದು 9-10 ಹಾಗಾಗೋದು. ಇವಾಗ ಇನ್ನೂ 5 o'clock ಮನೆಗೆ ಬಂದಿದೆ. ನಿಮಗೆ ಏನು ರೆಡಿ ಆದ್ಯಾ ಅಂತ ಕೇಳುವಾಗ, ಹಾಂ ರೆಡಿ ಆದೆ, ಹೊರಡೋಣವಾ? ಹೊರಡೋಣ ಅಂತ ಅವನು ಹಾಗೆ ನಿಮ್ಮನ್ನ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಬೀಚು, ಪಾರ್ಕು ಅಂತೆಲ್ಲ ಕರ್ಕೊಂಡು ಹೋಗಿರ್ತಾನೆ. ಸೊ ಅವನ ಜೊತೆ ಇರೋದು ಹೇಗೆ ನಿಮಗೊಂಥರ ಸೇಫ್ ಫೀಲ್. ಇವಾಗ ಒಂಥರ ಸೇಫ್ ಫೀಲ್ ಬರ್ತಾಯಿದೆ. ಫಸ್ಟಿಗೆ ಭಯ ಆಗ್ತಿತ್ತು, ಬಟ್ ಇವಾಗ ಓಕೆ. ಬೆಳಗ್ಗೆಗಿಂತಲೂ ಇವಾಗ ಒಂದು ಲೆವೆಲಿಗೆ ಪರವಾಗಿಲ್ಲ. ಅವನ ಜೊತೆಗೆ ಸ್ವಲ್ಪ ಚೆನ್ನಾಗೇ ಮಾತಾಡ್ತೀರಾ, ಮಿಂಗಲ್ ಆಗ್ತಾಯಿದ್ದೀರಾ. ವಿಗೂ ನಿಮ್ಮ ಜೊತೆ ಇರೋದು ತುಂಬ ಖುಷಿ. ಹೇಗೋ ನನಗಾದ ಹುಡುಗಿ ನನ್ನ ಜೊತೆನೇ ಖುಷಿಯಾಗಿದ್ದಾಳೆ ಅನ್ನೋ ಖುಷಿಯಲ್ಲೇ ಅವನು ಇದ್ದಾನೆ. ಹಾಗೆ ನೈಟ್ ಡಿನ್ನರ್ನೂ ಅಲ್ಲೇ ಮುಗಿಸಿ ಮನೆಗೆ ಬರ್ತೀರಾ. ನೀವೀಗ ಆಲ್ರೆಡಿ ಭಯ ಮನೆಗೆ ಬರ್ತಿದ್ದಂಗೆ ಭಯ ಸ್ಟಾರ್ಟ್ ಆಗ್ತಿದೆ. ಅವನು ಆಲ್ರೆಡಿ ಹೇಳಿದ್ದಾನೆ, ನನಗೆ ಗೊತ್ತಿಲ್ಲ ನಾನು ಯಾವತ್ತು ಚೇಂಜ್ ಆಗ್ತೀನಿ ಅನ್ನೋದು ಗೊತ್ತಿಲ್ಲ, 1 day ಅಥವಾ 2 day ಅಷ್ಟೇ ಟೈಮ್ ಕೊಡೋದು ಅಂತ ಹೇಳಿರ್ತಾನೆ ಅಲ್ವಾ. 1 day ನೆನ್ನೆನೇ ಮುಗ್ದೋಗಿರುತ್ತೆ. ಸೊ ಇವತ್ತು 2ನೇ ದಿನ ಏನು ಮಾಡ್ತಾನೋ ಅನ್ನೋ ಭಯದಲ್ಲಿರ್ತೀರ. ಬಟ್ ಏನೂ ಮಾತಾಡದೆ ಹಾಗೆ ಬಂದು ಫ್ರೆಶ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಸರಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಅಂತ ಹೇಳಿ ಅವನು ಹೋಗಿ ಸುಮ್ಮನೆ ಹಾಗೆ ಮಲ್ಕೊತೇನೆ. ನೀವು ಏನು ಮಾತಾಡದೆ ಹೋಗಿ ಅವನ ಪಕ್ಕ ಹಾಗೆ ಮಲ್ಕೊತೀರ. ಸೊ ಇವತ್ತು ನೆನ್ನೆಗಿಂತ ಸ್ವಲ್ಪ ಆ ಕಡೆ ಒಳಗಡೆ ಇವತ್ತು ಬೀಳೋ ರೀತಿ ಇಲ್ಲ, ಒಳಗಡೆನೇ ಮಲಗಿರ್ತೀರ. ವಿಗೂ ಒಂಥರ ಓಕೆ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗ್ತಿದ್ದಾಳೆ ಅಂದ್ಕೊಂಡು ಅವನು ಹಾಗೆ ಮಲಗಿರ್ತಾನೆ. ಸ್ವಲ್ಪ ಡೇಸ್ ಹೀಗೆ ಪಾಸ್ ಆಗ್ತಾ ಇರ್ತೈತೆ. ಕ್ಯಾರೆಕ್ಟ್ರು ನಿಮಗೆ ತುಂಬ ಇಷ್ಟ ಆಗಿರುತ್ತೆ. ನೀವು ಇವಾಗ ವಿನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಇವತ್ತು ವಿಗೆ ಇನ್ನೂ 2 daysಲ್ಲಿ ಬರ್ಡೇ ಬರುತ್ತೆ. ಸೊ ನಿಮಗೆ ಹೇಗೋ ಗೊತ್ತಾಗಿರುತ್ತೆ, ಟಾಮ್ ಹೇಳಿರ್ತಾನೆ ವಿಗೆ ಬರ್ಡೇ ಇದೆ ಅಂತ. ಸೊ ಏನಾದರೂ ಮಾಡಬೇಕು ಅನ್ನೋ ಇದರಲ್ಲಿ ಇರ್ತೀರ. ಇದುವರೆಗೂ ನಿಮ್ಮ ಹತ್ರ ಅಡ್ವಾಂಟೇಜ್ ತೊಗೊಂಡಿರೋದಿಲ್ಲ. ನೀವು ಯಾವಾಗ ಓಕೆ ಅಂತೀರ ಅನ್ನೋ ಇದರಲ್ಲೇ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ನಿಮ್ಮ ಹತ್ರ ಮಾಮೂಲಿ ಇನ್ನೂ ಹಗ್ಗಿಗೂ ಬಂದಿಲ್ಲ. ಸ್ವಲ್ಪ ಒಂದು ಲೆವೆಲಿಗೆ ಕೈ ಹಿಡ್ಕೊಳೋ ಲೆವೆಲಿಗೆ ಬಂದಿರ್ತೀರ. ವಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಅಂದ್ಕೊಂಡಿರ್ತಾರೆ. ಈಗ ವಿನ ನೀವು ಲವ್ ಮಾಡ್ತಿದ್ರಲ್ವಾ. ಸೊ ಬರ್ಡೇ ದಿನವೇ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕಿಂಗಲ್ಲಿದ್ದೀರಾ. ಬಟ್ ವಿಗಿದೆಲ್ಲ ಗೊತ್ತಿಲ್ಲ. ಅವನು ನಾರ್ಮಲಾಗಿ ಆಫೀಸ್ಗೆ ಹೋಗೋದು ಬರೋದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹೀಗೆ ಡೇಸ್ ಸ್ಕಿಪ್ ಆಗ್ತಾ ಇರ್ತದೆ. ಟುಡೇ ನೈಟ್ 12 o'clock ಬರ್ಡೇ ಸ್ಟಾರ್ಟ್ ಆಗುತ್ತೆ. ಸೊ ಟುಡೇ ನೈಟಲ್ಲೇ ಅವನಿಗೆ ಸರ್ಪ್ರೈಸ್ ಮಾಡೋದಾ ನಾಳೆ ಮಾಡೋದಾ ಅಂತ ನೀವು ಥಿಂಕ್ ಮಾಡ್ತಾ ಇರ್ತೀರ. ಬಟ್ ಇವತ್ತೇನು ಮಾಡೋದು ಬೇಡ ಅಂತೇಳಿ ಹಾಗೆ ಮಲಗಿರ್ತೀರ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಳ್ತಾ ಇದ್ದಂಗೆ, ಸರಿ ನನ್ನ ಬರ್ಡೇ ಅನ್ನೋದು ಯಾರಾದರೂ ಹೇಳಿರ್ತಾರೆ, ಒಂದು ವಿಶ್ ಮಾಡ್ತಾಳೆ ಅನ್ನೋ ಒಂದು ಇದ್ರಲ್ಲಿ ಕಾಯ್ತಾ ಇರ್ತಾನೆ. ಬಟ್ ನೀವೇನೂ ಮಾಡಿರೋದಿಲ್ಲ. ವಿನೂ ಒಂಥರ ಸ್ಯಾಡಲ್ಲಿ, ಸರಿ ವಯನ್ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹಾಂ ಹೋಗಿ ಬನ್ನಿ, ಸರಿ ನೀವು ಹೋಗಿ ಬನ್ನಿ ಅಂತೇಳಿ ಕಳಿಸಿರ್ತೀರ. ಬೇಗ ಬರ್ತೀರಾ ಮಾಮೂಲಿನ ಅಂದಾಗ ಮಾಮೂಲಿನೇ, ಸರಿ ಓಕೆ ಹೋಗಿ ಬನ್ನಿ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸಂಜೆ ಅಂತೀರ. ಯಾಕೆ ಅಂತ ಅವ್ನು ಕ್ಯೂರಿಯಾಸಿಟಿಲಿ ಬರ್ತಾನೆ. ಯಾಕೂ ಇಲ್ಲ, ನೀವು ಮಾಮೂಲಿ ಬರ್ತೀರಲ್ಲ ಹಾಗಾಗಿ ನಿಮ್ಮನ್ನ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತೀರಾ. ಬಟ್ ವಿಗೆ ಬುಸ್ ಅಂತ ಆಗುತ್ತೆ. ಸರಿ ಸಂಜೆನಾದರೂ ಏನಾದರೂ ಟ್ರೀಟ್ ಕೊಡ್ತಾಳೆ ಅಂದ್ಕೊಂಡ್ರೆ ಇವಳು ಏನೂ ಇಲ್ಲ, ನಿಮಗೋಸ್ಕರ ವೆಯ್ಟ್ ಮಾಡ್ತೀನಲ್ಲ ನಾರ್ಮಲ್ಲಾಗಿ ಅಂತೇಳಿ ಡೈಲಾಗ್ ಹೊಡಿತಾಳೆ ಅಂದ್ಕೊಂಡು ಅವನು ಒಂಥರ ಸ್ಯಾಡಲ್ಲಿ ಕೋಪದಲ್ಲಿ ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋದರೆ ಎಲ್ಲರ ಹತ್ರನೂ ಹುರ್ದಿ ಬೀಳ್ತಾರೆ. ಅವರೆಲ್ಲ ಇವತ್ತು ಏನಾಯ್ತು ಸರ್ಗೆ ಯಾಕೆ ಹಿಂಗೆ ಹಾಡ್ತಿದ್ದಾರೆ ಅಂತೇಳಿ ಅವರು ಒಂಥರ ಆಗ್ತಾಯಿದ್ದಾರೆ. ಬಟ್ ಎಲ್ಲರ ಹತ್ರನೂ ಏನಾದರೂ ಒಂದು ಫೈಲ್ ತೊಗೊಬರೋಕ್ಕೆ ಕೇಳಿದ್ರೆ ಆ ಫೈಲಲ್ಲಿ ಸಣ್ಣ ಮಿಸ್ಟೇಕ್ ಆಗಿದ್ದರೆ, ಇಡಿಯಟ್ ಇದು ಗೊತ್ತಾಗಲ್ವಾ, ಇಷ್ಟು ದಿನದಿಂದ ಕೆಲಸ ಮಾಡ್ತಿದ್ಯಾ, ಒಂದು ಫೈಲ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ, ಸಣ್ಣ ಪ್ರಾಬ್ಲಮ್ ಇದ್ದರೂ ಅದನ್ನು ಒಂಚೂರು ಈ ಥರ ಮಾಡಿ ಅಂದ್ರೆ ಮುಗ್ದೋಗುತ್ತೆ. ಬಟ್ ಸಖತ್ ವಯನ್ ಬೇರೆ ಬರ್ಡೇ ವಿಶ್ ಮಾಡಿಲ್ವಲ್ಲ, ಆ ಟೆನ್ಷನಲ್ಲಿ ಸಿಕ್ತವ್ರ ಮೇಲೆಲ್ಲ ರೇಗ್ತಾ ಇದ್ದಾನೆ. ಅಯ್ಯೋ ಇವತ್ತು ಸರ್ ಹತ್ರ ಸತ್ವಿ, ಇವತ್ತು ಸರ್ ಬರ್ಡೇ, ಅವ್ರ ಮೂಡ್ ಚೆನ್ನಾಗಿರತ್ತೆ ಅಂದ್ಕೊಂಡ್ರೆ ಸರ್ ಏನು ಈ ಥರ ಆಡ್ತಿದ್ದಾರೆ ಅಂತೇಳಿ ಆಫೀಸಲ್ಲಿರೋ ಮೆಂಬರ್ಸಿಗೆಲ್ಲ ತಲೆ ಕೆಟ್ಟೋಗಿದೆ.
ಬಟ್ ಯಾವುದಕ್ಕೂ ಕೆಲ್ಸದ ಮೇಲೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಥೂ ವಯನ್ ಯಾಕೆ ನನ್ನ ಬರ್ಡೇನೂ ನೆನಪಿಲ್ವಾ ಅವಳಿಗೆ, ಯಾರೂ ಹೇಳಿಲ್ವಾ ನನ್ನ ಬರ್ಡೇ. ನಾನೇ ಅವತ್ತು ಮಾತಾಡುವಾಗ ನನ್ನ ಬರ್ಡೇ ಇವತ್ತು ನಿನ್ನ ಬರ್ಡೇ ಯಾವತ್ತು ಎಲ್ಲ ಹೇಳಿದ್ದೀನಿ ಅಲ್ವಾ, ಅದು ಹೇಳಿದ್ದು ನೆನಪಿಲ್ವಾ ಅವಳಿಗೆ ಅಂತೇಳಿ ಒಂಥರ ಸ್ಯಾಡಲ್ಲಿದ್ದಾರೆ. ಒಂದು ಮಾಫಿಯಾನ ಯಾವ ರೇಂಜಿಗೆ ನೀವು ಚೇಂಜ್ ಮಾಡಿದ್ದೀರ ನೋಡಿ ವಯನ್. ಪಾಪ ನಮ್ಮ ಹುಡುಗ ಈ ರೇಂಜಿಗೆ ಫೀಲ್ ಮಾಡ್ತಾ ಇದ್ದಾನೆ. ನೀವು ಇಲ್ಲಿ ಬೇಕು ಅಂತಲೇ ವಿಗೆ ಕಾಲ್ ಮಾಡಿ, ಹೇ ವಿ ಏನು ಮಾಡ್ತಿದ್ದೀರಾ, ಅವ್ನು ನಿಮ್ಮ ಕಾಲ್ ಬರ್ತಿದ್ದಂಗೆ ಒಬ್ಬಾಡಿ ಇವಾಗಾದರೂ ನೆನಪಂತಲ್ಲ, ವಿಶ್ ಮಾಡ್ತಾಳೆ, ಬರ್ಡೇ ವಿಶ್ ಮಾಡ್ತಾಳೆ ಅಂತ ಅಟೆಂಡ್ ಮಾಡಿ, ಹಾಂ ಏನು ಹೇಳು ಅಂದಾಗ, ಹೇ ವಿ ಏನು ಮಾಡ್ತಿದ್ದೀರಾ, ನಂಗೆ ಯಾಕೋ ಬೇಜಾರಾಗ್ತಾ ಇತ್ತಾ, ನಿಮ್ಮ ನೆನಪೇ ಆಗ್ತಾಯಿತ್ತಾ, ಹಂಗಾಗಿ ಕಾಲ್ ಮಾಡಿದೆ. ಟಿಫನ್ ಮಾಡಿದ್ರಾ ಅಂತೀರಾ. ಹೇ ವಯನ್, ನನ್ನ ಮನೇಲೇ ತಾನೇ ತಿಂದು ಬಂದೆ, ಗೊತ್ತಿದ್ರು ಬೇಕು ಅಂತಲೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ಯಾ, ಇಡು ಫೋನ್ನ ಅಂತಾನೆ. ನೀವು ಏನಾಯಿತು ವಿ, ನಾನೇನಾದರೂ ಬೇಜಾರು ಮಾಡೋದನ್ನ, ಬೇಜಾರೇನೂ ಮಾಡಿಲ್ಲ ತಾಯಿ, ಫೋನ್ನ ಇಟ್ಬಿಟ್ರೆ ಒಂದು ಒಳ್ಳೆ ಕಾರ್ಯ ಮಾಡ್ದಂಗೆ ಅಂತ ಅವನು ಹಲ್ಲು ಕೊಚ್ಕೊಂಡು ಮಾತಾಡ್ತಾ ಇದ್ದಾನೆ. ಬಟ್ ನೀವು ಇಲ್ಲಿ ಸಖತ್ ನಗ್ತಾ ಇದ್ದೀರಾ, ನಗೋದನ್ನ ತೋರಿಸ್ದೆ ನಗ್ತಾ ಇದ್ದೀರಾ. ವಿ ಸರಿ ಇಡು ನನಗೆ ವರ್ಕ್ ಇದೆ ಅಂತೇಳಿ ಅವ್ನು ಕಟ್ ಮಾಡ್ತಾನೆ. ನೀವು ಯಾರಿಗೂ ಗೊತ್ತಾಗದೆ ಟಾಮ್ ಹತ್ರ ಹೇಳಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರ್ತೀರ. ಫುಲ್ಲು ಫ್ಲವರ್ ಡೆಕೋರೇಷನ್, ಫ್ಲೋರಲ್ಲೆಲ್ಲ ರೋಸ್ ಪೆಟಲ್ಸ್ನ ಹಾಕಿ ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅವ್ನು ಬರೋದು ನೈಟೇ ಅಂತ ಗೊತ್ತಾಗಿರುತ್ತೆ, ಮೀಟಿಂಗ್ ಇದೆ ಅನ್ನಂತ. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ನ ರೆಡಿ ಮಾಡೋಣ ಅಂಥೇಳಿ ಫ್ಲೋರ್ ಫುಲ್ಲು ರೋಸ್ ಪೆಟಲ್ಸ್ ಹಾಕಿ ಅದರಲ್ಲೇ ಹಾರ್ಟ್ ಶೇಪ್ ಬರೆದು ಐ ಲವ್ ಯು ವಿ ಅಂತೇಳಿ ಅದರಲ್ಲೇ ಹಾರ್ಟ್ ಶೇಪಲ್ಲಿ ರೋಸ್ ಪೆಟಲ್ಸ್ನ ಹಾಕಿಬಿಟ್ಟು ನಡುವೆ ಚಿಕ್ಕ ಚಿಕ್ಕ ಕ್ಯಾಂಡಲಲ್ಲಿ ಐ ಲವ್ ಯು ಅನ್ನೋದನ್ನ ಮೆನ್ಷನ್ ಮಾಡಿದ್ದೀರಾ. ಅಂದರೆ ಅದೊಂಥರ ಲೈಟಲ್ಲಿ ಮೇಣದ ಬತ್ತಿ ಅಂದರೆ ಅವ್ನು ಬರೋದ್ರಲ್ಲಿ ಉರ್ದು ಹೋಗ್ಬಿಡತ್ತೆ, ಹಾಗಾಗಿ ಲೈಟ್ ಸೆಟ್ಟಿಂಗ್ಸಲ್ಲಿ ಐ ಲವ್ ಯು ಅನ್ನೋದನ್ನ ಮೆನ್ಷನ್ ಮಾಡಿದ್ದೀರಾ. ಟೇಬಲ್ ಮೇಲೂ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಕ್ಯಾಂಡಲ್ಸ್ನೆಲ್ಲ ಇಟ್ಟಿದ್ದೀರಾ. ಇವಾಗ ವಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅವನಿಗೆ ಕಾಲ್ ಮಾಡೋದು ಬೇಡ, ಅವನಾಗೆ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಿದ್ದೀರಾ. ನಿಮಗೂ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ. ಬಟ್ ಇಲ್ಲಿ ವಿ ಪಾಪ ಟುಸ್ಪಟಾಕಿ ಥರ ನನ್ನ ಬರ್ಡೇನೇ ಮುಗಿಯೋಕ್ಕೆ ಬಂತು, ನನ್ನ ವೈಫ್ ಆದಳು, ಅದು ನಾನು ಇಷ್ಟಪಟ್ಟು ಮದುವೆ ಆಗಿರೋ ನನ್ನ ವಯನ್ ನನಗೊಂದು ವಿಶ್ ಕೂಡ ಮಾಡಿಲ್ಲ ಅಂತೇಳಿ ಅವ್ನು ಸ್ಯಾಡಲ್ಲಿದ್ದಾನೆ. ನೀವು ಅವನಿಗೆ ಬೇಕಾಗಿರೋ, ಅವನಿಗೆ ಇಷ್ಟ ಆಗಿರೋ ಅಡುಗೆನೆಲ್ಲ ಮಾಡಿ ಕೇಕು ಗೀಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ. ಇಲ್ಲಿ ಪಾಪ ಹುಡುಗ ಒಂಥರ ಫೀಲಿಂಗಲ್ಲೇ ಟೈಮ್ ಆಲ್ರೆಡಿ 8:30 ಆಗಿರುತ್ತೆ. ಸರಿ ಟಾಮ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟು ಅವನು ಬಸ್ ನನಗೆ ಹೊರಗಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಬಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟು ಅವನು ಆಮೇಲೆ ಆಫೀಸಿಗೆ ಹೋಗಿರ್ತಾನೆ. ಬಸ್ ಹೊರಡೋಣ ಟೈಮ್ ಆಯಿತು. ಯಾಕೆ ಬಸ್ ಒಂಥರ ಇದ್ದೀರಾ, ಏನಂತ ಹೇಳಲಿ ಟಾಮ್, ನಾನು ಹೆಂಗಿದ್ದೆ ಇವಾಗ ಹೆಂಗಾದೆ, ಹಾಗಲ್ಲ ಯಾರೇನಂದರೆ ಏನು, ಹೋದ್ರೆ ಹೋಗಲಿ ಅಂತೇಳಿದ್ದೆ, ಇವಾಗ ನನ್ನ ವೈಫು ನನ್ನ ಬರ್ಡೇಗೆ ಒಂದು ವಿಶ್ ಮಾಡಿಲ್ಲ ಅಂತ ಈ ರೀತಿ ಸ್ಯಾಡಲ್ಲಿದ್ದೀನಿ, ವಿಧಿಯೇ ಅಂದ್ಕೊಂಡು ಮಾತಾಡ್ತಾಯಿದ್ದೀರಿ. ಬಾಸ್ ಇದು ನೀವಾ, ಹಾಗಾದ್ರೆ ರೇಂಜಲ್ಲಿ ಟೆರರಲ್ಲಿದ್ರಿ, ಈಗ ಈ ರೇಂಜಲ್ಲಿ ಮ್ಯಾಮ್ಗೋಸ್ಕರ ಮ್ಯಾಮ್ ಒಂದು ವಿಶ್ ಮಾಡಿಲ್ಲ ಅಂತ ಈ ರೇಂಜಲ್ಲಿ ಫೀಲ್ ಮಾಡ್ತಿದ್ದೀರಾ. ಮದುವೆ ಆಗು ಟಾಮ್, ನಿನಗೂ ಗೊತ್ತಾಗುತ್ತೆ, ಅದು ನಾನು ಇಷ್ಟಪಟ್ಟಿರೋ ಹುಡುಗಿ, ಒಂದು ವಿಶ್ ಮಾಡಿದ್ರೆ ಎಷ್ಟು ಚೆಂದ ಇರುತ್ತೆ ಅಲ್ವಾ. ಆದರೆ ಬಟ್ ಆ ಥರ ವಿಶ್ ಬಂದೇ ಇಲ್ಲ. ನಾನು ನಿನ್ನೆ 12 ಅಂದರೆ ನೈಟ್ 12 ಗಂಟೆಯಿಂದ ನನ್ನ ಹೆಂಡ್ತಿ ಇವಾಗ ಎದ್ದು ವಿಶ್ ಮಾಡ್ತಾಳೆ, ಆವಾಗ ಎದ್ದು ವಿಶ್ ಮಾಡ್ತಾಳೆ ಅಂತ 12 ಗಂಟೆಯಿಂದ 4 ಗಂಟೆವರೆಗೂ ಎಚ್ಚರ ಇದೆ. ಅವಳು ಎದ್ದೋಳಂಗೆ ಕಾಣಲಿಲ್ಲ. ಸರಿ ಬಿಡು, ಬೆಳಗ್ಗೆ ಎದ್ದಿದೆ ವಿಶ್ ಮಾಡ್ತಾಳೆ ಅಂತೇಳಿ ಬೆಳಗ್ಗೆ ಎದ್ದಿದೆ, ಬೇಗ ಎದ್ದು ವಯನ್ ಏನಾದರೂ ಮರ್ತಾ ಏನಾದರೂ ಹೇಳಬೇಕು ಅಂತ 100 ಸರಿ ಕೇಳಿದ್ದೀನಿ. ಏನೂ ಇಲ್ಲ ವಿ ಅಂದ್ಕೊಂಡೇ ಬಂದುಬಿಟ್ಲು. ಡೇನೇ ಮುಗಿಯೋಕ್ಕೆ ಬಂತು. ಇನ್ನು 4 hours ನನ್ನ ಬರ್ಡೇನೇ ಮುಗಿಯೋದು. ಇನ್ನೇನು ಆವಾಗಾದರೂ ಒಂದು ಸಣ್ಣ ಖುಷಿ ಇತ್ತು, ನನ್ನ ವೈಫ್ ಬಂದಿದ್ದಾಳೆ, ಈ ವರ್ಷ ತುಂಬ ಖುಷಿಯಾಗಿರತ್ತೆ ಅಂದ್ಕೊಂಡೆ, ಅದೂ ಇಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಬೇಡ ಆ ರೇಂಜಿಗಿದೆ ಅಂದ್ಕೊಂಡು ಅವನು ಮನೆಗೆ ಹೋಗ್ತಾನೆ. ಮನೆ ಡೋರ್ ಕ್ಲೋಸ್ ಆಗಿದೆ. ಸರಿ ಬಾಸ್, ನಾನು ಇನ್ನು ಹೊರಡ್ತೀನಿ, ಬಾ ಟಾಮ್ ಮನೆಗೆ. ಇಲ್ಲ ಬಾಸ್, ನಾನು ಹೊರಗಡೆ ಕೆಲಸ ಇದೆ ಅಂತೇಳಿ ಅವನು ಹೊರಗಡೆ ಹೋಗ್ತಾನೆ. ನೀವು ಏನಕ್ಕೆ ಇವಳು ಡೋರ್ನ ಕ್ಲೋಸ್ ಮಾಡ್ಕೊಂಡಿದ್ದಾಳೆ ಅಂತೇಳಿ ಹಾಗೆ ಡೋರ್ ಓಪನ್ ಮಾಡಿದ್ರೆ ಫುಲ್ಲು ಬ್ಲಾಕ್, ಲೈಟ್ ಹಾಕ್ತಾ ಎಲ್ಲೋಗಿದ್ದಾಳೆ. ಹೇ
ವಯಾನ್ ಎಲ್ಲಿದೀಯಾ? ಹಾಂ ವಿ, ನಾನು ಇಲ್ಲೇ ಇದ್ದೀನಿ. ನಾನು ಎಲ್ಲಿದ್ದೀನಿ ಅಂತ ಕಂಡಿಡಿ. ಏ ವಯಾನ್, ಆಲ್ರೆಡಿ ಫುಲ್ಲು ಟಯರ್ಡ್ ಆಗಿದೆ. ನೀನು ಆಟ ಆಡಬೇಡ ವಯಾನ್. ಹೇವಿ ಪ್ಲೀಸ್ ನನ್ನ ಕಂಡುಹಿಡೀರಿ, ನಾನು ಎಲ್ಲಿದ್ದೀನಿ ಅಂತ ಹೇಳಿ. ಸರ್ಪ್ರೈಸ್ ಇದೆ ನಿಮಗೆ. ಹಾಂ, ಸರ್ಪ್ರೈಸಾ? ಯಾವ ಪ್ರೈಸು ಬೇಡ, ಬಂದು ಕಣ್ಣು ಮುಂದೆ ನಿಂತರೆ ಸಾಕು. ನನಗೆ ಟಯರ್ಡ್ ಆಗಿದೆ ವಯಾನ್. ಊಟ ಮಾಡಿ ಮಲ್ಕೊಂಡು ಬಾ. ಹೌದಾ? ಇವಾಗ ನಾನೊಂದು ವಿಷಯ ಹೇಳಿದ್ರೆ ನಿಮಗೆಲ್ಲ ಟಯರ್ಡ್ ಹೋಗುತ್ತೆ. ಏನದು? ಹತ್ರ ಬಂದು ಹೇಳು. ನೀವು ನನ್ನನ್ನು ಕಂಡುಹಿಡೀರಿ, ನಾನು ನಿನಗೆ ಒಂದು ವಿಷಯ ಹೇಳ್ತೀನಿ, ಆಗ ಟಯರ್ಡ್ ಅನ್ನೋದೇ ಇರಲ್ಲ ವಿ ಅಂತೀರಾ. ವೀನು ಸರಿ ಅಂತೇಳಿ ಲೈಟ್ ಹಾಕೋವಾಗಿಲ್ಲ, ಹಾಗೆ ಬರಬೇಕು. ಕತ್ಲಲ್ಲಿ ಹೇಗೆ ಕಣ್ಣು ಕಾಣುತ್ತೆ? ವೀನು ಹಾಗೆ ಹೆಂಗೆ ಹುಡ್ಕೋದು? ನಾನು ನಿಮಗೋಸ್ಕರ ಕ್ಲೂಸ್ ಕೊಡ್ತೀನಿ. ಸೌಂಡ್ ಮೇಕ್ ಮಾಡ್ತೀನಿ, ಬರ್ತೀರಾ? ಸರಿ. ಬಂದಿರೋ ಟಯರ್ಡ್ಗೆ ಇದು ಬೇರೆನಾ ಅಂದ್ಕೊಂಡು ವೀನು ನಿಮ್ಮ ಸೌಂಡ್ಸ್ನ ಅಬ್ಸರ್ವ್ ಮಾಡ್ಕೊತ ಹಾಗೆ ಬರ್ತಾರೆ. ಬಂದರೆ ನೀವು ಗೆಸ್ಟ್ ರೂಮ್ ಇರುತ್ತಲ್ಲ, ಅಲ್ಲಿರ್ತೀರ. ಸರಿ ವಿ, ಕಂಡುಹಿಡಿದ್ರಾ? ಹಾಂ, ಇಲ್ಲೇ ಇದೆಯಾ ಅಂತ ಗೊತ್ತಾಯಿತು. ಲೈಟ್ ಆನ್ ಮಾಡಲಾ? ಆನ್ ಮಾಡಿ ಅಂದಿದೆ. ಅವ್ನು ಲೈಟ್ ಆನ್ ಮಾಡ್ತಾನೆ. ಲೈಟ್ ಆನ್ ಮಾಡಿದ ಅವನಿಗೆ ಸಖತ್ ಶಾಕು. ಬಿಕಾಸ್ ನೀವು ಮನೇಲೇ ಇರೋದು ಅಲ್ವಾ, ವಿ ಜೊತೆ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಒಂದು ಪ್ಯಾಂಟು ಟಿ ಶರ್ಟು ಒಂದು ಕೊಂಡೆ ಹಾಕ್ಕೊಂಡು ತಿರುಗ್ತಾ ಇರ್ತೀರ. ವಿ ಅಂತೂ ನಿಮ್ಮನ್ನು ಡ್ರೆಸ್ ಆಗಿ ನೋಡಿದ್ದೆ ಆವಾಗ ಲಾಸ್ಟು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ, ಆಫೀಸ್ ಹೋಗೋ ಟೈಮು. ಸೊ ಇವತ್ತು ನೀವು ಒಂಥರ ಗೋಲ್ಡ್ ಕಲರ್ ಸ್ಯಾರಿ, ಅದಕ್ಕೊಂಥರ ಬಾರ್ಡ್ರೆಲ್ಲ ಒಂಥರ ಗೋಲ್ಡ್ ಕಲರ್ ಸ್ಯಾರಿಲೇ ಒಂಥರ ಚಮಕಗಳು ಇಟ್ಟಿರೋಂಥದ್ದು. ಸಖತ್ ಗ್ರ್ಯಾಂಡು ಅಲ್ಲ, ಈ ಕಡೆ ಗ್ರ್ಯಾಂಡ್ ಇಲ್ಲ ಅನ್ನೋಕ್ಕೂ ಆಗಲ್ಲ. ಆ ರೇಂಜಲ್ಲಿ ಗೋಲ್ಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀರಾ. ಕಿವಿಗೆ ಜುಮ್ಕಿ ಹಾಕ್ಕೊಂಡು, ಜುಮ್ಕಿ ಜೊತೆ ಮಾಟಿ ಥರ ಪಿಕ್ಕಲ್ ಇದೆಯಲ್ಲ, ಆ ಟೈಪ್ ಪಿಕ್ಕಲ್ಲಿ ಇರೋ ಟೈಪಲ್ಲೇ ಮಾಟಿ ಹಾಕ್ಕೊಂಡು ಲೂಸ್ ಹೇರ್ ಬಿಟ್ಟಿದ್ದೀರಾ. ಲೂಸ್ ಹೇರ್ ಬಿಟ್ಟು ಡಾರ್ಕ್ ಲಿಫ್ಟಿಗೆ ಕೊಚ್ಕೊಂಡು ಇದ್ದೀರಾ. ಹಾಗೆ ಸೈಡಲ್ಲಿ ಒಂದು ರೋಸ್ ಇಟ್ಕೊಂಡಿದ್ದೀರಾ. ವಿ ನಿಮ್ಮನ್ನ ನೋಡಿ, ವಾವ್ ವಯಾನ್, ಏನೇ ಇದು? ಹ್ಯಾಪಿ ಬರ್ಡೇ ವಿ. ವಿಗಂತೂ ಸಖತ್ ಖುಷಿ. ವಯಾನ್, ನನ್ನ ಬರ್ಡೇ ಅಂತೂ ನೆನಪಿದೆಯಾ ಅಂತೇಳಿ ಓಡ್ ಬಂದು ನಿಮ್ಮನ್ನ ಹಗ್ ಮಾಡ್ತಾನೆ. ನೀವು ಅವನ್ನ ಹಗ್ ಮಾಡಿಕೊಂಡು ಐ ಲವ್ ಯು ವಿ. ವಯಾನ್, ಏನು ಹೇಳಿದೆ? ಇನ್ನೊಂದು ಸರಿ ಹೇಳು. ಐ ಲವ್ ಯು ವಿ ಆ್ಯಂಡ್ ಹ್ಯಾಪಿ ಬರ್ಡೇ ವಿ. ಸಾರಿ ಆಯಿತಾ, ಲೇಟ್ ವಿಶ್ ಮಾಡಿದ್ದಕ್ಕೆ. ನಿಮಗೆ ಲೇಟ್ ವಿಶ್ ಮಾಡಬೇಕು ಅನ್ನೋದೇನೂ ಇಲ್ಲ, ನಿಮ್ಮನ್ನ ಸರ್ಪ್ರೈಸ್ ಮಾಡಬೇಕು ಅಂತ ವೆಯ್ಟ್ ಮಾಡಿಸ್ದೆ. ಸಾರಿ ಚಿನ್ನ, ತುಂಬ ಬೇಜಾರಾದ್ರಾ? ಮತ್ತು ನಾನು ಇಷ್ಟಪಟ್ಟಿರೋ ಹುಡುಗಿ ಒಂದು ವಿಶ್ ಕೂಡ ಮಾಡಿಲ್ಲ ಅಂತ ತುಂಬ ಬೇಜಾರಾಯಿತು ವಯಾನ್. ಬಟ್ ಇವಾಗ ಐ ಆಮ್ ಫುಲ್ ಹ್ಯಾಪಿ. ಈ ಲೈಫಲ್ಲಿ, ಈ ಹೋಲ್ ಲೈಫಲ್ಲಿ ನಾನು ಇಷ್ಟು ದಿನ ಇಲ್ಲದೇ ಇರೋಷ್ಟು ಖುಷಿ ಇವಾಗಿದ್ದೀನಿ. ಥ್ಯಾಂಕ್ ಯು ವಯಾನ್. ನೀನು ಬಂದು ನನ್ನ ಲೈಫಲ್ಲಿ ತುಂಬ 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 ಹ್ಯಾಪಿಯಾಗಿದ್ದೀನಿ ನಾನು. ನೀವು ನನ್ನ ಲೈಫಲ್ಲಿ ಬಂದಾಗಿಂದ ತುಂಬ ಖುಷಿಯಾಗಿದ್ದೀನಿ. ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ, ಯಾವುದೇ ರೀತಿ ಸ್ಟ್ರೆಸ್ ಇಲ್ಲದೆ, ಮನೇನ ಹಾಗೆ ನೋಡ್ಕೋಬೇಕು ಹೀಗೆ ನೋಡ್ಕೋಬೇಕು ಅನ್ನೋ ಸ್ಟ್ರೆಸ್ಸಲ್ಲಿದ್ದೆ. ಬಟ್ ನಿಮ್ಮನ್ನ ಮದುವೆ ಆದಮೇಲೆ ಆ ಸ್ಟ್ರೆಸ್ಸೇನು ನೀವು ಕೊಡದೆ, ನನ್ನ ಮನೇನ ನಿಮ್ಮ ಮನೆ ಥರ ನೋಡಿಕೊಂಡು ನನ್ನನ್ನು ನೀವು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರ. ನಿಮ್ಮ ಥರ ಒಬ್ಬ ಗಂಡ ಪಡೆಯೋಕೆ ನಾನು ತುಂಬ ಲಕ್ಕಿ ಅಂತೆಲ್ಲ ಹೇಳಿ ನೀವು ಹಾಗೆ ಹಗ್ ಮಾಡ್ಕೊಂಡಿರ್ತೀರ. ಸೊ ಹಾಗೆ ಅವನ್ನ ಕರ್ಕೊಂಡೋಗಿ ಕೇಕ್ನೆಲ್ಲ ಕಟ್ ಮಾಡಿಸಿ, ಡಿನ್ನರ್ನೆಲ್ಲ ಊಟ ತಿನ್ಕೊಂಡು ಹಾಗೆ ಮೇಲ್ಗಡೆ ಬರ್ತೀರ. ಇಷ್ಟು ದಿನ ವಿ ಯಾವುದೇ ರೀತಿ ಅಡ್ವಾಂಟೇಜ್ ತೊಗೊಂಡಿರಲ್ವಲ್ಲ, ಹಾಗೆ ನೀವೇ ಹೋಗಿ ಡೋರ್ನ ಲಾಕ್ ಮಾಡ್ತೀರಾ. ವಿ ಹಾಗೆ ಡ್ರೆಸ್ನ ಚೇಂಜ್ ಮಾಡ್ತಾ ಇರ್ತಾನೆ. ಶರ್ಟ್ನ ಬಿಚ್ಚಿ ಹಾಗೆ ಇನ್ನೂ ಬೇರೆ ಬಾಡಿಲಿರ್ತಾನಲ್ಲ, ಹೋಗಿ ನೀವು ಹಾಗೆ ತಪ್ಕೊತೀರ. ವಿಗೆ ಸಖತ್ ಶಾಕು. ಅವನು ಸಡನ್ಲಿ ನೀವು ಹಗ್ ಮಾಡ್ತಿದ್ದಂಗೆ ಅವ್ನು ಫ್ರೀಸಾಗಿ ನಿಂತ್ಕೊಂಡಿದ್ದಾನೆ. ನೀವು ಹಾಗೆ ಅವ್ನ ಕೈನ ಅವ್ನ ಚೆಸ್ಟಲ್ಲಿ ಇಟ್ಕೊಂಡು ರಬ್ ಮಾಡ್ತಾ ಇದ್ದೀರಾ. ವಿ ಹಾಗೆ ಬಗ್ಬಿಟ್ಟು ನಿಮ್ಮ ಕೈನ ನೋಡ್ತಾ ಇದ್ದಾನೆ. ಅವನಿಗೆ ಈ ಕಡೆ
ಈ ಫೀಲ್‌ನ ಹೆಂಗೆ ಬ್ಯಾರ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಮದುವೆ ಆಗಿ ಟು 2-3 ಮಂತ್ಸ್ ಆಯಿತು. ಇಷ್ಟು ದಿನಕ್ಕೆ ಒಂದು ಹಗ್ ಇಲ್ಲ, ಒಂದು ಕಿಸ್ ಇಲ್ಲ. ಬಟ್ ಕೈ ಹಿಡ್ಕೊತೀರ, ನಾರ್ಮಲಾಗಿ ಮಾತಾಡ್ತೀರ. ಅವನು ಸರಿ ನಿನಗೆ ಸ್ಪೇಸ್ ಬೇಕು ಅಂತ ಅವನು ಆಫೀಸ್ ಟೆನ್ಷನ್, ಆಮೇಲೆ ಆ ಮಾಫಿಯಾ ಡೀಲಿಂಗ್ಸ್ ಅದು ಇದು ಅನ್ನೋ ಒಂದು ಟೆನ್ಷನಲ್ಲೇ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿರಲ್ಲ. ನೀವೇ ಅವನನ್ನು ಹಗ್ ಮಾಡ್ತಿದ್ದಾನೆ, ಅವ್ನು ಸಖತ್ ಶಾಕ್. ಅವ್ನು ಹಾಗೆ ನಿಂತಿರ್ತಾನೆ. ನೀವೇ ಹಾಗೆ ಕೈನ ಇದು ಮಾಡ್ತಾ ಇರುವಾಗ ಅವ್ನು ಹಾಗೆ ಕೈ ಹಿಡ್ದು ಎಳೆದು ಮುಂದೆ ಬರ್ತಾ ಇದ್ದಾಗೆ ನೀವು ಅವನನ್ನು ಇನ್ನೂ ಟೈಟಾಗಿ ಹಗ್ ಮಾಡ್ತೀರಾ. ಹೀಗೆ ಸಖತ್ ಹ್ಯಾಪಿ ಇವತ್ತು ನೀವಾಗೆ ಅವನ ಜೊತೆ ಈ ಥರ ಹಗ್ ಮಾಡ್ಕೊಂಡು ನಿಂತಿದ್ದೀರಾ ಅಂತ. ಸಾಕು ವಯನ್, ನನಗಿಷ್ಟು ನಿನ್ನನ್ನು ಅರ್ಥ ಮಾಡ್ಕೊಂಡಲ್ಲ ಅನ್ನೋ ಒಂದು ಫೀಲಲ್ಲಿ ಅವನಿದ್ದಾನೆ. ನೀವು ಹಾಗೆ ಅವನ್ನ ಚೀಕ್ಸ್ನ ಮಾಡಿ ಅವ್ನ ಫೇಸ್ ಫುಲ್ಲಾಗಿ ಕಿಸ್ ಮಾಡ್ತಾ ಇದ್ದೀರಾ. ಹೀಗೆ ಸಖತ್ ಹ್ಯಾಪಿ ನೀವಾಗೆ ಕಿಸ್ ಮಾಡ್ತಿರೋದು, ನೀವಾಗೆ ಹಗ್ ಮಾಡ್ತಿರೋದು. ಅವನಿಂದ ಈ ಫೀಲಿಂಗ್ಸ್ನ ತಡೆಯೋಕ್ಕಾಗ್ತಿಲ್ಲ. ಅವನು ಹಾಗೆ ನಿಮ್ಮನ್ನ ಇಟ್ಕೊಂಡು ಅವ್ನ ಫೇಸ್ ಕಿಸ್ ಅಲ್ಲ ಇಷ್ಟು 3 ತಿಂಗಳು ಕಾಯ್ದಿದೆ ಅಲ್ವಾ ಬಾಡಿ. ಸೊ ಹಾಗೆ ನಿಮ್ಮನ್ನ ಜೋರಾಗಿ ತಪ್ಕೊಂಡು ನಿಮ್ಮ ಫೇಸ್ ಫುಲ್ ಲಿಪ್ಪಲ್ಲೇ ಒಂದು ಲಿಪ್ ಲಾಕ್ನ ಹೊಡೆದು 15 ಮಿನಿಟ್ಸ್ ಹಾಗೆ ಇದ್ದಾನೆ. ನಿಮ್ಮಿಂದ ಬ್ರೀತ್ ಮಾಡೋಕ್ಕಾಗ್ತಿಲ್ಲ. ಅವ್ನು ಬ್ರೀತ್ ಮಾಡೋಕ್ಕೂ ಅವಕಾಶ ಕೊಡ್ತಿಲ್ಲ. ನೀವು ಅವನ್ನ ಶೋಲ್ಡ್ರ್ ಮೇಲೆ ಟ್ಯಾಪ್ ಮಾಡ್ತಿದ್ದೀರಾ, ವಿ 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 ಅಂತ. ಬಟ್ ವಯನ್, ಪ್ಲೀಸ್ ವಯನ್ ಡೋಂಟ್ ಮೂವ್ ಅಂತೇಳಿ ಅವ್ನು ಕಿಸ್ ಮಾಡ್ತಾನೇ ಇದ್ದಾನೆ. ನೀವು ಪ್ಲೀಸ್ ವಿ ಆಗ್ತಿಲ್ಲ, ಬ್ರೀತ್ ಮಾಡೋಕ್ಕಾಗ್ತಿಲ್ಲ ವಿ ಅಂತೇಳಿ ಮಾತಾಡೋಕ್ಕಾಗ್ತಿಲ್ಲ ನಿಮ್ಮಿಂದ. ಬಟ್ ವಿ ಅಲ್ಲಿ ಫೈನಲಿ ನಿಮ್ಮನ್ನ ಬಿಡ್ತಾನೆ. ನಿಮ್ಮ ತುಟಿಗೂ ಅವನ ತುಟಿಗೂ ಒಂದು ದೊಡ್ಡ ವಾರೇ ನಡೆದಿರುತ್ತೆ. ಆ ವಾರಲ್ಲಿ ನಿಮ್ಮನ್ನ ಸೋಲ್ಸೇ ಬಿಟ್ಟಿರ್ತಾನೆ. ನಿಮ್ಮ ತುಟಿಲಿ ಆ ಸ್ಟ್ರೆಂತೇ ಇಲ್ಲ, ಫುಲ್ಲು ಬ್ಲಡ್ ಬರೋ ರೀತಿಯಾಗಿರುತ್ತೆ. ನೀವು ಅಪ್ಪಾ ಈ ರೀತಿನ ಕಿಸ್ ಮಾಡೋದು. ಸಾರಿ ವಯನ್, ತುಂಬ ದಿನ ಅಲ್ಲ, ಮದುವೆ ಆದಮೇಲೆ ಇದೇ ನಮ್ಮ ಫಸ್ಟ್ ಕಿಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟೆ. ಹಾಗಾಗಿ ಸಾರಿ ಅಂತಾನೆ. ನೀವು ಸರಿ ಅಂತೇಳಿ ಬಿಟ್ಟಿರೋದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀರಾ. ನೀವು ಬ್ರೀತ್ ಮಾಡೋಕ್ಕಾಗ್ತಿಲ್ಲ ಅಂತಿರೋರು ನೀವೇ ಕಂಟಿನ್ಯೂ ಮಾಡ್ತೀರಾ. ಹಗ್ಗ ಏನು ಒಂದು 10 ಮಿನಿಟ್ಸ್ ಕಿಸ್ ಹಾಗೆ ಹೋಗುತ್ತೆ. ಸೊ ಹಾಗೆ ಹೋಗ್ದಾಗ ಹಾಗೆ ಕಿಸ್ ಮಾಡ್ತಾ ನಿಮ್ಮನ್ನ ಬೆಡ್ ಮೇಲೆ ತಳ್ತಿದ್ದಂಗೆ ನೀವು ಅವನ್ನ ಕುತ್ತಿಗೆ ಇಟ್ಕೊಂಡಿರ್ತೀರಲ್ವ, ಅವನು ಹಾಗೆ ಬೆಡ್ ಮೇಲೆ ನಿಮ್ಮ ಮೇಲೆ ಪ್ಲೇಸ್ ಆಗ್ತಾನೆ. ಆಮೇಲೆ ಏನೋ ವಿಗೂ ಲೈಫ್ ಬಿಗಿನ್ಸ್ ಆಗುತ್ತೆ. ಇಬ್ಬರು ಒಂದು ಲವ್ಲಿ ಮೂಮೆಂಟ್ ಮೂಲಕ ಅವ್ನ ಬರ್ಡೇ ದಿನವೇ ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡಿರ್ತೀರ. ನಾನು ಅದನ್ನು ಕಂಟೆಂಟ್ನ ಮಾತಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಅದನ್ನು ಕಟ್ ಮಾಡಿಬಿಟ್ಟು ನಿಮಗೆ ಗೊತ್ತಿರುತ್ತಲ್ಲ ಮುಂದೆ ಏನಾಗುತ್ತೆ ಅಂಥೇಳಿ. ಸೊ ಆಮೇಲೆ ಮಾತಾಡ್ಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಸಾರಿ ಕಣ್ರೋ. ಹಾಗಾಗಿ ಈ ಕಂಟೆಂಟ್ನ ಬ್ರೇಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ಹೋಗ್ತಿದ್ದೀನಿ. ಆಫ್ಟರ್ ನೆಕ್ಸ್ಟ್ ಡೇ ನಿಮ್ಮಿಂದ ಹೇಳೋಕ್ಕಾಗ್ತಿಲ್ಲ, ಆ ರೇಂಜಲ್ಲಿ ನಿಮ್ಮ ಜೊತೆ ಬೆಡ್ ಮೇಲೆ ವಾರ್ ಮಾಡಿರ್ತಾನೆ. ನೀವು ಅವ್ನು ನೈಟ್ ಫುಲ್ಲು ನಿಮ್ಮ ಮೇಲೆ ಇರ್ತಾನೆ. ಮೈ ಆಲ್ರೆಡಿ ನೋವ್ತಾ ಇದೆ, ಇವನೊಬ್ಬ ಮೈ ಮೇಲೆ ಮಲಗಿದ್ದಾನೆ ಅಂತ ಅವನನ್ನು ತಳ್ಳಿಬಿಟ್ಟು ನಿಮ್ಮಿಂದ ಎದ್ದು ನಡೆಯೋಕ್ಕಾಗ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ, ಕಾಲೆಲ್ಲ ನಡುಗ್ತಾ ಇದೆ, ಕಾಲು ಕೈ ಎಲ್ಲ ಪೇಯ್ನ್ ಆಗ್ತಾಯಿದೆ, ಸ್ಟಮಕ್ ಬೇರೆ ಪೇಯ್ನ್ ಆಗ್ತಾಯಿದೆ. ನೀವು ಅಂದ್ಕೊಂಡು ಹೋಗಿ ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಮತ್ತೆ ಮಲ್ಕೊತೀರಾ. ಎದ್ದು ನೋಡಿದ್ರೆ ನೀವು ಫ್ರೆಶ್ ಎಲ್ಲ ಆಗ್ಬಂದು ಮಲಗಿರೋದು ನೋಡಿ. ಏನಾಯಿತು ಆಗ್ತಿಲ್ಲ, ಪೇಯ್ನ್ ಆಗ್ತಿದೆ, ಸಾರಿ ತುಂಬ ಹಾರ್ಷಾಗಿ ನೋಡ್ಕೊಂಡ. ಹಾಗೇನಿಲ್ಲ, ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಅಂತೇಳಿ ಅವನು ಫ್ರೆಶ್ ಆಗಿ ಬಂದು ಹಾಟ್ ವಾಟರ್ ಕೈ ಕಾಲೆಲ್ಲ ಅಮುಕ್ತಾ ಇದ್ದಾನೆ. ಬಟ್ ಅಷ್ಟು ಕೇರ್ ಮಾಡ್ತಾ ಇದ್ದಾನೆ. ಅವನು ಫಸ್ಟ್ ಇದ್ದಿದ್ದು ವೀನ ಅನ್ನೋ ರೇಂಜಲ್ಲಿ ಹೀಗಿದ್ದಾನೆ, ನಿಮ್ಮ ಅಷ್ಟು ಕೇರ್ ಮಾಡ್ತಾ ಇದ್ದಾನೆ. ಸೊ ಹೀಗೆ ನಿಮ್ಮ ಲವ್ಲಿ ಡೇಸಸ್ ಪಾಸಾಗಿ ನೀವು ಪ್ರೆಗ್ನೆಂಟ್ ಕೂಡ ಆಗಿದ್ದೀರಾ. ಪ್ರೆಗ್ನೆಂಟ್ ಆದಾಗ ನಿಮ್ಮನ್ನ ಅಷ್ಟು ಕೇರ್ ಮಾಡ್ತಾನೆ. ನಿಮ್ಮನ್ನ ಒಂದು ಹೆಜ್ಜೆ ಎತ್ತಿ ಹಿಂಗೆ ಇಡಕ್ಕೆ ಬಿಡ್ತಿಲ್ಲ. ನೀವು ಇಂಥದ್ದು ಬೇಕು ಅಂದರೆ ಇಂಥದ್ದು ಆ ಕ್ಷಣಕ್ಕೆ ಬಂದಿರಬೇಕು ಅಷ್ಟೇ. ಅದು ಬಂದಿಲ್ವಾ, ಅದು ಎಲ್ಲಿರಲಿ ಏನೇ ಇರಲಿ ತಂದು ಕೊಡೋದಷ್ಟೇ ಅವ್ನ ಕೆಲಸ. ಟೈಮಿಗೆ ಜ್ಯೂಸು, ಊಟ, ವ್ಯಾಯಾಮ, ಹಾಳು ಮೂಳು ಅಂತೇಳಿ ಅವನು ನಿಮ್ಮನ್ನ ಒಟ್ಟು
ಕ್ಯಾರು ಮಾಡ್ತಾನೆ, ಹಾಗೆ ಪ್ರೆಗ್ನೆನ್ಸಿಲಿ ಏನೇನು ಕೆಲಸ ಮಾಡಿಸ್ಬೇಕೋ ಅದನ್ನೂ ಮಾಡ್ತಾನೆ. ನಿಮ್ಮಿಂದ ಆಗ್ತಿಲ್ಲ, ಇವತ್ತು ವಾಕಿಂಗಿಗೆ ಕರ್ಕೊಂಡೋಗಿದ್ದಾನೆ. ಪ್ಲೀಸ್ ನನ್ನಿಂದ ನಡಿಯೋಕ್ಕಾಗ್ತಿಲ್ಲ. ವಯಾನ್ ನಡಿ ಅಷ್ಟೇ, ವಾಕ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ತಾನೇ, ಹೋಗು ವಾಕ್ ಮಾಡು ಅಂತೇಳಿ ಹಾಗೆ ವಾಕೆಲ್ಲ ಮಾಡಿ ಮುಗಿಸಿ 6 to 6 ಮನೆಗೆ ಬರ್ತೀರಾ. ಒಂದು ಈವ್ನಿಂಗ್ 3 o'clock ಪಾರ್ಕಿಗೆ ಹೋಗಿರ್ತೀರಾ. 6 ಮನೆ ಬಂದಿರ್ತೀರಾ. ಅವನು ಹೋಗಿ ಮಿಲ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಬಂದು ಮಿಲ್ಕ್ ಕೊಡ್ತಾನೆ. ನೀವು ಹಾಗೆ ಕುಡಿದು ಟಿ ವಿ ನೋಡ್ತಾ ಇರ್ತೀರ. ದಿಢೀರಂತ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅಮ್ಮ ಪೇಯ್ನ್ ಆಗ್ತಾಯಿದೆ ಏನಾಯಿತು ಏನಾಯಿತು, ಹಾಸ್ಪಿಟಲ್ಗೆ ಹೋಗೋಣ ಬೇಡ, ಮೇ ಬಿ ಇದು ಫೇಕ್ ಪೇಯ್ನ್ ಇರುತ್ತೆ ಅಂತಿರ್ತೀರ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಗೈನ್ ಇನ್ನೂ ಪೇಯ್ನ್ ನನ್ನಿಂದ ಆಗ್ತಿಲ್ಲ, ಸಖತ್ ಪೇಯ್ನ್ ಆಗ್ತಿದೆ, ಪ್ಲೀಸ್ ಹಾಸ್ಪಿಟ್ಲ್ ಹೋಗೋಣ ಅಂತ ನೀವೇ ಹೇಳ್ತೀರಾ. ಅವನು ಗಾಬರಿ, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿದ್ದಾನೆ. ನೀವು ಆ ರೇಂಜಲ್ಲಿ ಪೇಯ್ನಲ್ಲಿ ನೀವು ಅಳ್ತಾ ಇದ್ದೀರಾ. ಆಗ್ತಿಲ್ಲ ಪ್ಲೀಸ್ ಆಗ್ತಿಲ್ಲ ನನ್ನಿಂದ ಆಗ್ತಿಲ್ಲ ಅಂತ ಅಳ್ತಾ ಇದ್ದೀರಾ. ಕಣ್ಣು ತುಂಬ ನೀರು ತುಂಬ್ಕೊಂಡಿರ್ತೀನಿ. ಸರಿ ವಯನ್ 5 ಮಿನಿಟ್ಸ್ ವಯನ್ ಹೋಗ್ಬಿಡೋಣ ಹಾಸ್ಪಿಟ್ಲು, ಬಂತು ವಯನ್ ಪ್ಲೀಸ್ ಅಳ್ಬೇಡ ವಯನ್ ಆಯ್ತಾಯಿತು ಬಂತು ಕಣೋ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ದಂಗೆ ನಿಮ್ಮ ಫ್ಯಾಮಿಲಿನೂ ಬರ್ತಾರೆ. ನಿಮ್ಮ ಫ್ಯಾಮಿಲಿ ನಡುವೆ ಎಲ್ಲ ಬಂದು ನಿಮ್ಮನ್ನು ನೋಡಿರ್ತಾರೆ, ಬಟ್ ಕಟ್ ಮಾಡಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿದಾಗ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇದ್ದಾನೆ. ಅಯ್ಯೋ ನನ್ನ ವಯನ್ ಇಷ್ಟೊಂದು ಅಳ್ತಿದ್ದಾಳೆ, ನಾನು ಇನ್ಮೇಲೆ ಮಗುನೇ ಬೇಡಪ್ಪ, ಇದೊಂದೇ ಸಾಕು ಅನ್ನೋ ರೇಂಜಿಗೆ ಅಳ್ತಾ ಇದ್ದಾನೆ. ನಿಮ್ಮಮ್ಮನೇ ಹೋಗಿ ಕಾಮ್ ಮಾಡ್ತಾ ಇದ್ದಾರೆ. ಏನಿಲ್ಲ, ಇದೆಲ್ಲ ಮಾಮೂಲಿ, ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಆಗ್ತಾಳೆ ವಯನ್, ಅಳ್ಬೇಡಿ ಅಂದರೆ ಹಂಗಲ್ಲ, ಅವ್ರು ಕಾಮ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಅಮ್ಮ ನೀವು ಅಮ್ಮ ಅಂತಲೇ ಕರಿತಿಲ್ಲ, ಅಂತಲೇ ಕರಿತಿದ್ರ. ಅಷ್ಟು ಅವನು ನಿಮ್ಮನ್ನ ಅಷ್ಟು ಲವ್ವಲ್ಲಿ ಅಷ್ಟು ಕ್ಯಾರಲ್ಲಿ ನೋಡ್ಕೊಂಡಿದ್ದಾನೆ. ಅಮ್ಮ ಅನ್ನೋದನ್ನ ಬಿಟ್ಟು ನೀವು ಗಂಡನ ಹೆಸರು ಕರಿತಿದ್ದೀರಿ ಅಂದರೆ ಯಾವ ರೇಂಜಲ್ಲಿ ನೋಡ್ಕೊಂಡಿದ್ದಾರೆ ನೋಡಿ. ನೀವು ಅಂತಿದ್ದಂಗೆ ಒಂದು ಮಗು ಸೌಂಡ್ ಬರುತ್ತೆ. ಒಂದು ಕ್ಯೂಟಾದ ಬೇಬಿ ಗರ್ಲ್ ಹುಟ್ಟಿದೆ. ಆಮೇಲೆ ಸ್ವಲ್ಪ ಆಫ್ಟರ್ 1 hour ಬೇಬಿ ಎಲ್ಲ ಹುಟ್ಟಾದ್ಮೇಲೆ ಬೇಬಿನೆಲ್ಲ ಕ್ಲೀನ್ ಮಾಡಿ ಹತ್ರ ತಂದು ಕೊಡ್ತಿದ್ದಂಗೆ ಕೈಯೆಲ್ಲ ನಡುಗ್ತಿದ್ದೆ. ಆದರೂ ಅವನು ನಾನೊಬ್ಬ ಅಪ್ಪ ಆದೆ ಅನ್ನೋ ಫೀಲಲ್ಲಿ ಆ ಮಗುನ, ನಿಮಗೆ ಗೊತ್ತಲ್ಲ ಒಬ್ಬ ಅಪ್ಪ ಹೆಣ್ಮಗುನ ಎಷ್ಟು ಕ್ಯಾರ್ ಮಾಡ್ತಾರೆ. ಅವ್ರು ಹುಟ್ಟಾಗಿಂದನೂ ಅವರು ಮದುವೆ ಆಗೋಗಿ ಅವ್ರಿಗೆ ಮಕ್ಕಳಾದರೂ ಅವರಿಗೆ ಆ ಹೆಣ್ಮಗು ಚಿಕ್ಕ ಮಗುನೇ ಅಲ್ವಾ. ಸೊ ಅವನು ಅಷ್ಟು ಫೀಲಿಂಗ್ಸಿಂದ ಆ ಮಗುನ ಎತ್ಕೊಂಡು ಹಾಗೆ ನಿಮ್ಮನ್ನ ನೋಡೋಕ್ಕೆ ಬರ್ತಾನೆ. ನೀವು ಇನ್ನೂ ಆಗ್ತಾನೆ ಕಣ್ಣು ಓಪನ್ ಮಾಡಿ, ಮಗು ಹೇಗಿದೆ, ನಂತರ ಇದೆಯೇ, ನಂತರ ಇದೆ ಕಣೋ ಅಂತೇಳಿ ನಿಮ್ಮನ್ನ ಹಗ್ ಮಾಡ್ತಾನೆ. ಅವ್ನ ಕಣ್ಣಲ್ಲಿ ತುಂಬ ನೀರು ತುಂಬಿದೆ. ನೀವು 9 ತಿಂಗಳು ಎತ್ತಿ ಒತ್ತಿದ್ದು ನಾನು, ಬಟ್ ಅದು ಹೇಗೆ ನಿನ್ನ ಥರ ಇದೆ ಅಂಥೇಳಿ ಅದರಲ್ಲೂ ಒಂದು ಚಿಕ್ಕ ಜಗಳ ಆಡ್ತಿದ್ರ, ಕ್ಯೂಟ್ ಜಗಳ. ನೆಕ್ಸ್ಟು ಹುಡುಗ ಹುಟ್ಟುವಾಗ ಅವ್ನು ನಿನ್ನ ಥರ ಇರ್ತಾನೆ. ಈಗ ತಾನೇ ನಿಮ್ಮ ಮಗು ಬೇಡ ಅಂತಿದ್ದಾಗಲೇ ಈ ಡೈಲಾಗ್ ಹೊಡಿತಿದ್ದ ನೋಡ್ರಿ, ಹೇಗಿದೆ. ಆಮೇಲೆ ನಿಮ್ಮನ್ನ ಹಾಗೆ ಕ್ಯಾರ್ ಮಾಡ್ತಾಯಿದ್ದಾನೆ, ಮಗು ಜೊತೆ ತುಂಬ ಕ್ಯಾರ್ ಮಾಡ್ತಾಯಿದ್ದಾನೆ ನಿಮ್ಮನ್ನ. ಮಗು ಬಂತು ಅಂತೇಳಿ ಮಗು ಮೇಲೆ ಲವ್ ತೋರಿಸ್ತಿಲ್ಲ, ನಿಮ್ಮನ್ನ ಫಸ್ಟಿಂದ ಹೇಗೆ ಲವ್ ಮಾಡ್ತಿದ್ದ, ಹೇಗೆ ಕ್ಯಾರ್ ಮಾಡ್ತಿದ್ದ, ಹಾಗೆ ಮಗು ಮೇಲೂ ಲವ್ ಇದೆ, ನಿಮ್ಮ ಮೇಲೂ ಲವ್ ಇದೆ. ಹಾಗೇ ಟೈಮ್ ಪಾಸ್, ಇಯರ್ ಪಾಸ್, ಮಗು ಆಗಲೇ ಸ್ಕೂಲ್ ಹೋಗೋ ಲೆವೆಲಿಗಿದೆ. ಬಟ್ ಇನ್ನೊಂದು ಮಗುಗೆ ಟ್ರೈ ಮಾಡಿಲ್ಲ. ನೀವು ಬೇಕು ಅಂದರೂ ಇಲ್ಲಪ್ಪ ನನ್ನಿಂದ ಆಗಲ್ಲ ಅಂತ ಅವನೇ ಎಲ್ಲ ಕಂಡೀಷನಲ್ಲೂ ಇದ್ದಾನೆ. ಸೊ ಹೀಗೆ ನಿಮ್ಮ ಲೈಫ್ ಹ್ಯಾಪಿಯಾಗಿ ಜೊತೆ ಖುಷಿಯಾಗಿ ಹೋಗ್ತಾ ಇದೆ. ಸೊ ಹ್ಯಾಪಿ ಎಂಡಿಂಗ್. ಯಾರಿಗೆಲ್ಲ ಈ ಸ್ಟೋರಿ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಪ್ಲೀಸ್. ನೀವು ಕಮೆಂಟ್ ಮಾಡಿದ್ರೇ ನಾನು ವೀಡಿಯೋ ಮಾಡೋದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ನನಗೆ ಮೈಂಡ್ ಸೆಟ್ ಬರುತ್ತೆ. ಓಕೆ ಪರವಾಗಿಲ್ಲ, ನೀನೊಂಚೂರು ಚೆನ್ನಾಗಾದರೂ ವೀಡಿಯೋ ಮೇಕ್ ಮಾಡ್ತಿದ್ಯಾ, ನಿನ್ನ ತಲೆಯಲ್ಲಿ ಒಂಚೂರಾದರೂ ಬುದ್ಧಿ ಐತೆ ಒಂದು ವೀಡಿಯೋ ಮಾಡೋಷ್ಟು ಅಂತೇಳಿ ನನಗನ್ಸುತ್ತೆ. ನೀವು ಕಮೆಂಟ್ ಏನೂ ಮಾಡಿಲ್ಲ ಅಂದರೆ ಅಯ್ಯೋ ಯಾರಿಗೂ ಇಷ್ಟ ಆಗಿಲ್ವೇನೋ ಈ ವಿಡಿಯೋ ಅನ್ನೋ ಒಂದು ಮೈಂಡ್ ಸೆಟ್ ಬಂದುಬರುತ್ತೆ. ಹಾಗಾಗಿ ಪ್ಲೀಸ್ ಏನೇ ಒಂದು ತಪ್ಪಿದ್ರು ಈ ಥರ ಚೇಂಜ್ ಮಾಡ್ಕೊಳ್ಳಿ ಅಕ್ಕ ಅಂತೇಳಿ ಒಂದು ಕಮೆಂಟ್ ಹಾಕಿ ಪ್ಲೀಸ್, ಆಯಿತಾ. ಹೆಂಗಿದೆ, ನಡುವೆ ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೋಬೇಡಿ. ನಾನು ರೆಕಾರ್ಡ್ ಮಾಡಬೇಕು ಅಂತ ಆ ಕಡೆ ಈ ಕಡೆ ಎಲ್ಲ ಸರ್ಕಸ್ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ದೀನಿ. ತುಂಬ ದಿನ ಆಗಿದೆ, ವಾಯ್ಸ್ ಹೆಂಗಿದೆ ಅನ್ನೋದನ್ನೂ ಗೊತ್ತಿಲ್ಲ. ಸೊ ಅಂತೂ ಈ ವಿಡಿಯೋನ ರೆಕಾರ್ಡ್ ಮಾಡಿ ಮುಗಿಸ್ಬಿಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಯಾರಿಗಾದರೂ ಏನಾದರೂ ಹೇಳೋದಿದ್ರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಬಾಯ್, ಟೇಕ್ ಕೇರ್.
ಅನ್ಯವಾಸಿಯೋ ಸರಾಂಗೆ ಬಾಯ್.